ಎಲ್ರಿಗೂ ನಮಸ್ಕಾರ. ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂದ್ರೆ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ. ನಾನು ಚೇತನ್ ಶೆಟ್ಟಿ. ನಮ್ಮ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಇನ್ಫೆಕ್ಷನ್ ಅಂಡರ್ ಲೆನ್ಸ್ ಬ್ರೇಕಿಂಗ್ ದ ಚೈನ್ ಆಫ್ ಇನ್ಫೆಕ್ಷನ್. ಅಂದ್ರೆ ಇಲ್ಲಿ ನಾವು ಹೇಗೆ ಹೇಳ್ಬೇಕಂತ ಹೇಳಿದ್ರೆ ದೀಪದ ಅಡಿಯಲ್ಲೇ ಕತ್ತಲೆ ಅಂತ ಹೇಳಿದ ಹಾಗೆ ಒಂದೊಂದ್ಸಲ ನಾವು ಹಾಸ್ಪಿಟಲ್ಗೆ ಹೋಗ್ತೇವೆ. ನಾವು ಹಾಸ್ಪಿಟಲ್ಗೆ ಹೋಗೋ ಉದ್ದೇಶ ನಮ್ಗೇನಾದ್ರೂ ರೋಗ ಬಂದಿದ್ರೆ ನಾವು ಗುಣಮುಖ ಆಗ್ಬೇಕನ್ನುವಂತ ನಿಟ್ಟಿನಲ್ಲಿ ಆಸ್ಪತ್ರೆಗೆ ಹೋಗ್ತೇವೆ. ಆದ್ರೆ ಹಾಸ್ಪಿಟಲ್ ಅಲ್ಲೂ ಕೂಡ ನಮಗೆ ಒಂದಷ್ಟು ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಇರುತ್ತೆ. ಯಾವ್ಯಾವ ಕಾರಣಗಳಿಗಾಗಿ ಆ ಇನ್ಫೆಕ್ಷನ್ ಆಗುತ್ತೆ ಎನ್ನುವ ನಿಟ್ಟಿನಲ್ಲಿ ಒಂದು ಜನರಿಗೆ ಮಾಹಿತಿ ಕೊಡುವಂಥದ್ದು, ಜನರನ್ನ ಎಜುಕೇಟ್ ಮಾಡುವಂತಹ ಒಂದು ಪ್ರಯತ್ನ. ಸೊ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಡಾಕ್ಟರ್ ಮುರಳೀಧರ್ ವರ್ಮಾ ಅವರು ಪ್ರೊಫೆಸರ್ ಮತ್ತು ಮುಖ್ಯಸ್ಥರು, ಸೋಂಕು ರೋಗ ವಿಭಾಗದಲ್ಲಿ ಪ್ರೊಫೆಸರ್ ಮತ್ತು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 25 ವರ್ಷಗಳ ಅನುಭವ ಹೊಂದಿದ್ದಾರೆ ಮತ್ತು ಬೇರೆ ಬೇರೆ ಕಡೆ ಈ ತರದೊಂದು ಜಾಗೃತಿ ಮೂಡಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಚೇರ್ಮನ್ ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಕಮಿಟಿ, ಅದು ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇಲ್ಲಿ ಆಸ್ಪತ್ರೆಗಳಲ್ಲಿ ಸೋಂಕು ತಡೆಗಟ್ಟಲು ಹಲವು ವರ್ಷಗಳಿಂದ ಅವರು ಕೆಲಸ ಕೂಡ ಮಾಡ್ತಾ ಇದ್ದಾರೆ, ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಇವತ್ತು ವಿಶೇಷವಾಗಿ ಈ ಟಾಪಿಕ್ ನ ಬಗ್ಗೆ ಅವರು ನಮಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾರೆ. ಸೊ ಡಾಕ್ಟರ್ ಮುರಳೀಧರ್ ವರ್ಮಾ ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಯುತ ರಸಿ ಕಿರಣ್ ಅವರಿದ್ದಾರೆ. ಸೊ ಅವರು ಕಾರ್ಡಿಯಾಕ್ ಫಿಸಿಯಾಲಿಸ್ಟ್ ಆಗಿ, ಅದರ ಜೊತೆಗೆ ಟ್ರಿಸ್ಟೆಲ್ ಪ್ರೈವೇಟ್ ಲಿಮಿಟೆಡ್ ಇಂಡಿಯಾ ಇದರ ನಿರ್ದೇಶಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಹಿಂದೆ ಹಲವಾರು ಸಂಸ್ಥೆಗಳಲ್ಲೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದಂತ ಒಂದು ಅನುಭವ. ಓವರ್ ಆಲ್ ಅವರು ಇಂಡಿಯಾದಾದ್ಯಂತ ಕೂಡ ಸುತ್ತಾಟವನ್ನ ಮಾಡಿದ್ದಾರೆ. ಸೊ ಮೂಲತಃ ನಮ್ಮ ಕರಾವಳಿಯರಾದರೂ ಕೂಡ ಅವರಿಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಇದೆ. ಈಗ ಹೊಸ ತಂತ್ರಜ್ಞಾನವನ್ನು ಕೂಡ ಅಳವಡಿಸುವಂತಹ ನಿಟ್ಟಿನಲ್ಲೂ ಕೂಡ ಅವರದೊಂದು ಪ್ರಯತ್ನ ಸಾಗ್ತಾ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ತಮ್ಮ ಅನುಭವದಲ್ಲಿ ಮತ್ತು ಅವರ ಕಂಪನಿಯ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸೊ ರಸಿ ಕಿರಣ್ ಅವರಿಗೆ ಕೂಡ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಾನು ಮೊದಲಾಗಿ ಡಾಕ್ಟರಿಂದ ಆರಂಭಿಸ್ತೇನೆ. ಡಾಕ್ಟರ್ ಮುರಳೀಧರ್ ವರ್ಮಾ ಅವರೇ, ಈಗ ನಾನು ಬೇಸಿಕ್ ಆಗಿ ನನಗೆ ಒಂದು ಡೌಟ್ ಕೇಳೋದಂತ ಹೇಳಿದ್ರೆ, ಈಗ ನಾನು ನಿಮ್ಮ ಹಾಸ್ಪಿಟಲ್ಗೆ ಬರ್ತೇನೆ, KMCಗೆ ಬರ್ತೇನೆ ಇಟ್ಕೊಳ್ಳೋಣ. ನನಗೇನೋ ಒಂದು ಟ್ರೀಟ್ಮೆಂಟ್ ಆಗಬೇಕು. ಸೊ ನನಗೆ ಟ್ರೀಟ್ಮೆಂಟ್ಗೆ ಅಂತ ನಿಮ್ಮಲ್ಲಿ ಬಂದಾಗ ನಿಮ್ಮ ಹಾಸ್ಪಿಟಲ್ ಇಂದಾಗಿ ನನಗೇನಾದ್ರೂ ಇನ್ಫೆಕ್ಷನ್ ಆಗೋದು ಚಾನ್ಸಸ್ ಇದೆನಾ? ನಮಸ್ಕಾರ ಎಲ್ಲರಿಗೆ. ಚೇತನ್ ಅವರೇ, ನೋಡಿ, ಈಗ ಪೇಷಂಟ್ ಹಾಸ್ಪಿಟಲ್ಗೆ ಯಾಕೆ ಬರ್ತಾರಂದ್ರೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಬರ್ತಾರೆ. ಸೊ ಅವರು ಬರುವಾಗ ಅವ್ರಿಗೆ ಇದ್ದುದು ಕಾಯಿಲೆ ಸರಿ ಮಾಡ್ಕೊಂಡು ಹೋಗ್ಬೇಕಂತ. ಕರೆಕ್ಟ್. ಬಟ್ ಏನಾಗ್ತದೆ ಅಂದ್ರೆ ಎಲ್ಲಾ ಪೇಷಂಟ್ ಒಂದೇ ತರ ಇಲ್ಲ. ಕೆಲವರು ಸಣ್ಣ ಸಣ್ಣ ಮಕ್ಕಳು ಬರ್ತಾರು, ಕೆಲವು ಸಾರಿ ತುಂಬಾ ವಯಸ್ಸಾಗೋರು 70-80 ಇಯರ್ಸ್ ಅವರು ಬರ್ತಾರೆ, ಕೆಲವರಿಗೆ ತುಂಬಾ ಆಕ್ಸಿಜನ್ ಕಡಿಮೆ ಆಗಿ ಬರ್ತಾರೆ. ನೀವು ಕೋವಿಡ್ ಟೈಮ್ ಅಲ್ಲಿ ನೋಡಿರ್ಬೋದು, ಅವರಿಗೆ ವೆಂಟಿಲೇಟರ್ ಬೇಕಾಗ್ತದೆ, ICU ಬೇಕಾಗ್ತದೆ. ಸೊ ಎಲ್ಲಾ ಪೇಷಂಟ್ ನಮ್ಮ ಹಾಸ್ಪಿಟಲ್ ತುಂಬಾ ದೊಡ್ಡದು, 2000 ಬೆಡ್ಸ್ ಮೇಲೆ ಇದೆ. ಅವಾಗ ಎಲ್ಲಾ ಪೇಷಂಟ್ಗೆ ರಿಸ್ಕ್ ಒಂದೇ ಅಂತ ಹೇಳಲಿಕ್ಕೆ ತಪ್ಪು. ಬೇಸಿಕಲಿ ಪೇಷಂಟ್ ಹಾಸ್ಪಿಟಲ್ ಬರುವಾಗ ಡಾಕ್ಟರ್ ಅವರು ಚಿಕಿತ್ಸೆ ಮಾಡುವಾಗ ಕೆಲವು ಸಾರಿ ಹಾಸ್ಪಿಟಲ್ ಇಂದ ಇನ್ಫೆಕ್ಷನ್ ಬರ್ಲಿಕ್ಕೆ ಚಾನ್ಸ್ ಇದೆ. ಬಟ್ ಎಲ್ಲರಿಗೂ ಒಂದೇ ತರ ಇಲ್ಲ. ಈಗ ಅದನ್ನು ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. HAI ಅಂತ ನಾವು ಹೇಳ್ತೇವೆ ನಮ್ಮ ಭಾಷೆದಲ್ಲಿ. ಹಾಯ್ ಎಷ್ಟಾಯ್ತು ಈ ವರ್ಷ ಹಾಗೆ ನಾವು ಹೇಳುದು. ಸೊ ಬೇಸಿಕಲಿ ಹಾಯ್ ಏನಂದ್ರೆ ನಮ್ಮ WHO ಡೆಫಿನೇಷನ್ ಪ್ರಕಾರ ಯಾವುದಾದ್ರು ಇನ್ಫೆಕ್ಷನ್ ಪೇಷಂಟ್ ಅಡ್ಮಿಟ್ ಮಾಡುವಾಗ, ಇಲ್ಲಾಂದ್ರೆ ನಮ್ಮ ಹಾಸ್ಪಿಟಲ್ ಬರುವಾಗ ಇಲ್ಲ, ಬಟ್ ಅಡ್ಮಿಟ್ ಆಗಿ ಇಲ್ಲಾಂದ್ರೆ ನಮ್ಮ ಹಾಸ್ಪಿಟಲ್ ವಿಸಿಟ್ ಮಾಡಿ ಹೋದ ಮೇಲೆ ಬಂದದನ್ನು ನಾವು ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಟರ್ಮ್ಸ್ ಅಲ್ಲಿ ಹೈ. ಮೊದಲು ಇದಕ್ಕೆ ಬೇರೆ ಬೇರೆ ನೇಮ್ಸ್ ಕೊಟ್ಟಿದ್ದಾರೆ. ನೋಸೋಕೋಮಿಯಲ್ ಇನ್ಫೆಕ್ಷನ್, ಹೆಲ್ತ್ ಕೇರ್ ಇನ್ಫೆಕ್ಷನ್ ಅಂತೆಲ್ಲ ಹೆಸರು ಇತ್ತು. ಇನ್ನೊಂದೇನಂದ್ರೆ ಮೊದಲು ಡೆಫಿನೇಷನ್ಗೋಸ್ಕರ, ಅಂದ್ರೆ ನಾವು ಹೇಗೆ ಕ್ಯಾಪ್ಚರ್ ಮಾಡಬೇಕು, ಹೇಗೆ ನಾವು ಎಷ್ಟು ರೇಟ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ, ಅಡ್ಮಿಷನ್ ಆದ್ಮೇಲೆ 48 ಗಂಟೆ ನಂತರ, ಅಂದ್ರೆ 2 days ನಂತರ ಬಂದಿದ್ದ ಇನ್ಫೆಕ್ಷನ್ ಮಾತ್ರ ನಾವು ಹೈ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಡೆಫಿನೇಷನ್ಗೋಸ್ಕರ. ಬಟ್ ಲಾಜಿಕ್ ಏನಂದ್ರೆ ಯಾವುದು ಇನ್ಫೆಕ್ಷನ್ ಆರ್ ಎನಿ ಕಾಯಿಲೆ, ನೀವು ಹಾರ್ಟ್ ಅಟ್ಯಾಕ್ ಆಗಿ ಬಂದಿರ್ಬೋದು, ಡಯರಿ ಆಗಿ ಬಂದಿರೋ, ಅಪೆಂಡಿಕ್ಸ್ ಆಗ್ಬೋದು, ಯಾವ್ದಾದ್ರು ಇನ್ಫೆಕ್ಷನ್ ನಿಮ್ಮ ಬರುವಾಗ ಇರ್ಲಿಲ್ಲ, ಬಟ್ ಬಂದ ಮೇಲೆ ಬಂದದನ್ನು ಹಾಯ್ ಅಂತ ತಕೊಳ್ತೇವೆ. ಈಗ ನೀವು ಕ್ಲಿಯರ್ ಆಗಿ ಹೇಳಿದ್ರಿ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಹೃದಯದ ಚಿಕಿತ್ಸೆಗೆ ಅಂತ ICUಗೆ ಅಡ್ಮಿಟ್ ಆದೆ, ನಂದು ಟ್ರೀಟ್ಮೆಂಟ್ ಮುಗೀತು, ಮನೆಗೆ ಹೋದ್ಮೇಲೆ ನನಗೆ ಈ ತರ ಏನೊಂದು ಇನ್ಫೆಕ್ಷನ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ನೀವು ಹೇಳೋ ಪ್ರಕಾರ ನಾನು ಅಡ್ಮಿಟ್ ಆದ್ಮೇಲೆ ಬಂದದ್ದು ಹಾಯ್ ಅಂದ್ರೆ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ ಅಂತ ನಾವು ಕರಿತೇವೆ. ಈ ಇನ್ಫೆಕ್ಷನ್ಗೂ ಮತ್ತು ನಾರ್ಮಲ್ ಇನ್ಫೆಕ್ಷನ್ಗೂ ಏನು ವ್ಯತ್ಯಾಸ?
ಹೇಗೆ ಗೊತ್ತಾಗುತ್ತೆ ನಮಗೆ ಅದು? ಹೌದು, ವ್ಯತ್ಯಾಸ ಏನಂದ್ರೆ ನಾರ್ಮಲಿ ಈಗ ನಾವು ಇನ್ಫೆಕ್ಷನ್ಸ್ ತಕೊಂಡ್ರೆ ನಾವು ಬೇಸಿಕಲಿ ಇನ್ಫೆಕ್ಷನ್ಸ್ ಡಿಸೀಸಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಬರೀ ನಾವು ನೋಡೋದು ಇನ್ಫೆಕ್ಷನ್ಸೇ. ಅದು ಹಾಸ್ಪಿಟಲ್ ಅಲ್ಲಿ ಬರ್ಲಿ ಹೊರಗೆ ಬರ್ಲಿ, ಲೈಕ್ ಹಾಸ್ಪಿಟಲ್ ಹೊರಗೆ ಬಂದಿದ್ದು ಯೂಶುವಲಿ ಕಮ್ಯುನಿಟಿ ಅಕ್ವೈರ್ಡ್ ಅಂತ ನಾವು ಹೇಳ್ತೇವೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ. ಹಾಸ್ಪಿಟಲ್ ಅಲ್ಲಿ ಬಂದಿದ್ದು ಹಾಸ್ಪಿಟಲ್ ಅಕ್ವೈರ್ಡ್ ಅಂತ ಹೇಳ್ತೇವೆ. ಈಗ ಕಮ್ಯುನಿಟಿ ಅಕ್ವೈರ್ಡ್ ಆದ್ರೆ ಯೂಶುವಲಿ ನಾವು ನೋಡುದು ಡೆಂಗು, ಮಲೇರಿಯಾ, ಇಳಿ ಜ್ವರ, ಇದನ್ನೆಲ್ಲ ಹಾಸ್ಪಿಟಲ್. ಇನ್ನೊಂದು ನಿಮೋನಿಯಾ ಅನ್ನೋದು ತುಂಬಾ ಬಹಳ ಕಾಮನ್, ಮತ್ತೆ ಯೂರಿನ್ ಇನ್ಫೆಕ್ಷನ್. ಈ ನಿಮೋನಿಯಾ ಅನ್ನೋದು ಡೆಂಗು ಹಾಸ್ಪಿಟಲ್ ಅಲ್ಲಿ ಬರಲ್ಲ, ಬಿಕಾಸ್ ಮನೆಯಲ್ಲಿ ಇಲ್ಲ ಅಂದ್ರೆ ಕಮ್ಯುನಿಟಿಯಲ್ಲಿ ಬರುದು. ಬಟ್ ನಿಮೋನಿಯಾ ಅನ್ನೋದು ಹಾಸ್ಪಿಟಲ್ ಅಲ್ಲಿ ಬರ್ಬೋದು, ನಿಮ್ಗೆ ಕಮ್ಯುನಿಟಿಯಲ್ಲೇ ಬರ್ಬೋದು. ಬಟ್ ವ್ಯತ್ಯಾಸ ಏನಂದ್ರೆ ಈಗ ಯಾವ ಕ್ರಿಮಿಯಿಂದ ನಿಮೋನಿಯಾ ಬರುತ್ತೋ ಹಾಸ್ಪಿಟಲ್ ಅಲ್ಲಿ ಇದ್ದುದು ಕ್ರಿಮಿ ಬೇರೆ, ಕಮ್ಯುನಿಟಿಯಲ್ಲಿ ಬಂದದ್ದು ಬೇರೆ. ಲೈಕ್ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಯೂಸ್ ಮಾಡ್ಬೇಕಂದ್ರೆ ಈಗ ಕಮ್ಯುನಿಟಿ ಅಕ್ವೈರ್ಡ್ ನಿಮೋನಿಯಾ ಅಂತ ಹೇಳ್ತೇವೆ. ನಾನು ಉದಾಹರಣೆಗೆ ಇದು ಹೇಳುದು. ಸೊ ಕಮ್ಯುನಿಟಿ ಅಕ್ವೈರ್ಡ್ ನಿಮೋನಿಯಾ ನಮ್ಗೆ ಯೂಶುವಲಿ ಬ್ಯಾಕ್ಟೀರಿಯಾ ಆರ್ ವೈರಸ್ ಇಂದ ಆಗುತ್ತೆ. ನೀವು ಕೋವಿಡ್ ಟೈಮ್ ಅಲ್ಲಿ ನೋಡಿರ್ಬೋದು, ತುಂಬಾ ಜನಕ್ಕೆ ನಿಮೋನಿಯಾ ಆಗಿದೆ, ತುಂಬಾ ಆಕ್ಸಿಜನ್ ಆಗಿದೆ, ಅದು ಕಮ್ಯುನಿಟಿ ಅಕ್ವೈರ್ಡ್. ಇನ್ನೊಂದು ಬ್ಯಾಕ್ಟೀರಿಯಾ ನೀಮೋಕೋಕಸ್, ಇನ್ಫ್ಲುಯೆನ್ಸಾ ಅಂತ ಇರುತ್ತೆ. ಈಗ ಹಾಸ್ಪಿಟಲ್ ಅಲ್ಲಿ ಬಂದವ್ರಿಗೇನು ನಿಮೋನಿಯಾ ಆಗ್ಬೋದು. ಯೂಶುವಲಿ ನಿಮೋನಿಯಾ ಹಾಸ್ಪಿಟಲ್ ಅಲ್ಲಿ ಆದ್ರೆ ಅವರು ICU ಅಲ್ಲಿ ವೆಂಟಿಲೇಟರ್ ಅಂದ್ರೆ ಅದು ಮಿಷಿನ್ ಮೇಲೆ ಕನೆಕ್ಟ್ ಮಾಡಿ, ಕೋವಿಡ್ ಟೈಮಲ್ಲಿ ತುಂಬಾ ಆಕ್ಸಿಜನ್ ಕಡಿಮೆ, ಟ್ಯೂಬ್ ಹಾಕಿ ಮಿಷಿನ್ ಕನೆಕ್ಟ್, ಅದು ವೆಂಟಿಲೇಟರ್ ಅಂತ ಹೇಳ್ತೇವೆ, ಆಕ್ಸಿಜನ್ ಕೊಟ್ಟದು ಮಿಷಿನ್. ಅದರಿಂದ ಆಗಿದ್ದು ಹಾಸ್ಪಿಟಲ್ ಅಕ್ವೈರ್ಡ್ ನಿಮೋನಿಯಾ. ಅದು ಕ್ರಿಮಿ ಬೇರೆ, ಎಸಿನಿಟೋಬ್ಯಾಕ್ಟರ್, ಕ್ಲೆಪ್ಶಿಯೆಲ್ಲಾ ಅಂತ. ಪ್ರಾಬ್ಲಮ್ ಏನಂದ್ರೆ ಈ ಕ್ರಿಮಿಗಳು ಯಾವುದು ಹಾಸ್ಪಿಟಲ್ ಇಂದ ಬಂದಿದೋ ಅದು ನಾರ್ಮಲ್ ಆಂಟಿಬಯೋಟಿಕ್ ತಾಕಲ್ಲ, ಮತ್ತೆ ನಿಮ್ಮನ್ನು ಬೇಗ ಬಿಡುದಿಲ್ಲ. ತುಂಬಾ ಕಾಸ್ಟ್ಲಿ ಆಂಟಿಬಯೋಟಿಕ್ ಕೊಡ್ಬೇಕು, ಮತ್ತೆ ತುಂಬಾ ದಿವಸ ಕೊಡ್ಬೇಕು, ಮತ್ತೆ ನಿಮ್ಗೆ ಅದರಿಂದ BP ಕಡಿಮೆ ಆಗ್ಲಿಕ್ಕೆ ಚಾನ್ಸ್ ಜಾಸ್ತಿ ಉಂಟು, ಬೇರೆ ಬೇರೆ ಅವಯವ ಡ್ಯಾಮೇಜ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಅಂದ್ರೆ ನೀವು ಹೇಳುದು ಕ್ಲಿಯರ್ ಕಟ್ ಆಗಿ ಪ್ರಕೃತಿಯಿಂದ ಬಂದದಕ್ಕೂ ಮತ್ತು ಹಾಸ್ಪಿಟಲ್ ಇಂದ ಬಂದದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಕ್ರಿಮಿದಲ್ಲಿನೂ ಇದೆ, ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅದರಲ್ಲಿನೂ ಇದೆ, ಖರ್ಚಲ್ಲೂ ಕೂಡ ಇದೆ, ಖರ್ಚಲ್ಲಿ ಭಯಂಕರ ಇದೆ, ಜಾಸ್ತಿ ಆಗಿ. ಓಕೆ, ಸೊ ಈಗ ರಸಿಕಿರಣ್ ಅವರೇ, ಬಹುಶಃ ಇಡೀ ಇಂಡಿಯಾದಲ್ಲಿ ಈ ತರದೊಂದು ಜಾಗೃತಿ ಮೂಡಿಸುವ ಇಟ್ಸ್ ಅನ್ ಇನಿಷಿಯೇಟಿವ್, ನಿಮ್ದೊಂದು ಟೀಮ್ ಇದ್ದು. ಸೊ ಈಗ ಡಿಸ್ಇನ್ಫೆಕ್ಷನ್ಗೆ ಪರಿಹಾರಗಳು ಏನು? ಈಗ ಆಸ್ ಪರ್ ಯುವರ್ ಸ್ಟಡೀಸ್ ಏನ್ ಮಾಡಬಹುದು, ಅಥವಾ ನಿಮ್ಮ ಟ್ರಿಸ್ಟಲ್ ಬಗ್ಗೆ ನೀವು ಹೇಳೋದಾದ್ರೂ ಕೂಡ ನೀವು ಹೇಗೆ ಇದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ಸೊ ನಾವೀಗ ನಮ್ದು ಹೆಲ್ತ್ ಕೇರ್ ಸಿಸ್ಟಮ್ ಮತ್ತು ಹೆಲ್ತ್ ಕೇರ್ ಮೀಡಿಯಂ ನಾವು ಇಂಡಿಯಾದ ನೋಡಿದ್ರೆ, ಅಂಡ್ ವಿ ಡೆಫಿನೆಟ್ಲಿ ನಾವು ಕಂಪೇರ್ ಮಾಡೋದು ನಾರ್ಮಲ್ ವೆಸ್ಟರ್ನ್ ಒಟ್ಟಿಗೆ ಕಂಪೇರ್ ಮಾಡ್ತೇವೆ, ವಿಚ್ ಇಸ್ ವೆರಿ ಇವಾಲ್ವ್ಡ್. ಆಚೆ ತುಂಬಾ ಡೆವಲಪ್ ಆಗಿದೆ, ವೇರಿಯಸ್ ರೀಸನ್ಸ್. ಸೊ ಅದೆಲ್ಲ ನೋಡ್ಲಿಕ್ಕೆ ಹೋದ್ರೆ ನಾರ್ಮಲಿ ನಮಗೆ ಇನಿಷಿಯಲಿ ಕಂಡು ಬಂದದ್ದು ರಿಸರ್ಚ್ ಪ್ರಕಾರ ದಟ್ ಈಸ್ 1 in 4 ಪೀಪಲ್ ಆರ್ ಗೆಟಿಂಗ್ ಇನ್ಫೆಕ್ಷನ್ ಹಾಸ್ಪಿಟಲ್. ಅಂಡ್ ಇವನ್ ದ ಇನ್ಫೆಕ್ಷನ್ ರೇಟ್, ಸರ್ ಹೇಳಿದ್ರೆ ಇನ್ಫೆಕ್ಷನ್ ರೇಟ್ ಅವರು ನೋಡ್ತಾರೆ ಎಷ್ಟು ರೇಟ್ಸ್ ಇದೆ ಅಂತ. ನಮ್ದು ವೆಸ್ಟರ್ನ್ ಅಲ್ಲಿ ನೋಡಿದ್ರೆ ಇಟ್ ಇಸ್ ಸ್ಟಡಿ ಪ್ರಕಾರ 5%, 5% ವಿಲ್ ಗೆಟ್ ಇನ್ಫೆಕ್ಟೆಡ್. ನಮ್ದು ಪಬ್ಲಿಕ್ ಸೆಕ್ಟರ್, ನಾಟ್ ಟಾಕಿಂಗ್ ಪ್ರೈವೇಟ್, ಬಟ್ ಪಬ್ಲಿಕ್ ಸೆಕ್ಟರ್ ಇಫ್ ಯು ಸಿ ದ ಸ್ಟಡಿ ಸೇಸ್ ಇಟ್ ಇಸ್ ಅರೌಂಡ್ 15 to 30%. ಸೊ ಪ್ರಾಬ್ಲಮ್ ಇದೆ. ಇನ್ ಸೊಲ್ಯೂಷನ್ ಏನಂದ್ರೆ ದರ್ ಇಸ್ ಡಿಫ್ರೆಂಟ್ ಕೈಂಡ್ ಆಫ್ ಡಿವೈಸಸ್. ಸೊ ಯಾವುದೇ ಡಿವೈಸ್ ದಟ್ ಗೆಟ್ಸ್ ಇನ್ ಟು ದ ಬಾಡಿ, ಯಾವುದೇ ಒಂದು ಡಿವೈಸ್ ಬಾಡಿ ಒಳಗೆ ಹೋಗ್ತದೆ. ಆಸ್ ಸರ್ ಸರಿ, ಸ್ಕಿನ್ ಇಸ್ ಲೈಕ್ ಡಿಫೆನ್ಸ್ ವಾಲ್. ಆ ಡಿಫೆನ್ಸ್ ವಾಲ್ ಇಂದ ಒಳಗೆ ಯಾವ್ದು ಹೋಗುತ್ತೆ ಅದು ಪ್ರೋಬ್ ಅಥವಾ ಏನೇ ಇರಲಿ ಅದು ಡಿಸ್ಇನ್ಫೆಕ್ಟ್ ಆಗ್ಲೇಬೇಕು ನೆಕ್ಸ್ಟ್ ಟೈಮ್ ಯೂಸ್ ಮಾಡುವಾಗ. ಈಗ ಕೆಲವು 3 ತರ ಅದಾಗುತ್ತೆ. ಕೆಲವು ಪ್ರೋಬ್ಸ್ ಬಾಡಿ ಒಳಗೆ ಹೋಗಲ್ಲ, ಮೇಲೇನೆ ಟಚ್ ಮಾಡಿ ತೆಗಿತಾರೆ, ಲೈಕ್ ಥರ್ಮೋಮೀಟರ್ ಆಗ್ಲಿ ಅಥವಾ ಸ್ಟೆಥೋಸ್ಕೋಪ್ ಆಗ್ಲಿ, ಖಾಲಿ ಸ್ಕಿನ್ ಟಚ್ ಆಗುತ್ತೆ. ಸೊ ಅದಕ್ಕೆ ನಾವು ಲೋ ಲೆವೆಲ್ ಡಿಸ್ಇನ್ಫೆಕ್ಷನ್ ಇಂದ ಕ್ಲೀನ್ ಮಾಡಿದ್ರೆ ಓಕೆ, ಬಿಕಾಸ್ ಜಾಸ್ತಿ ವೈರಸ್ ಸ್ಪೋರ್ಸ್ ಇದೆಲ್ಲ ಕಾಂಟ್ಯಾಕ್ಟ್ ಆಗಲ್ಲ. ಸೊ ಲೋ ಲೆವೆಲ್ ಮಾಡ್ತಾರೆ. ಇನ್ನೊಂದು ಬಂದ್ಬಿಟ್ಟು ಸೆಮಿ ಕ್ರಿಟಿಕಲ್ ಡಿವೈಸ್ ಅಂತ ಹೇಳ್ತಾರೆ. ಸೆಮಿ ಕ್ರಿಟಿಕಲ್ ಡಿವೈಸ್ ಏನಂದ್ರೆ ಇದು ಕ್ರಿಟಿಕಲ್ ಡಿವೈಸ್ ಯಾವ್ದು ಬಾಡಿ ಒಳಗೆ ಹೋಗುತ್ತೆ. ಓಕೆ, ಸೊ ಕೆಲವು ಸ್ಕೋಪ್ಸ್ ಇದೆ ಯಾವ್ದು ಒಳಗೆ ಹೋಗುತ್ತೆ. ಇದನ್ನ ನಾವು ಹೈ ಲೆವೆಲ್ ಡಿಸ್ಇನ್ಫೆಕ್ಷನ್ ಮಾಡ್ಬೇಕು. ಅಂಡ್ ಇದು ಸೆನ್ಸಿಟಿವ್ ಇರುತ್ತೆ, ಸೊ ನಾವು ಅದನ್ನ ಸ್ಟೆರಿಲೈಸೇಷನ್ ಕಳ್ಸಿಕ್ಕಾಗಲ್ಲ. ಇನ್ನೊಂದು ಬಂದ್ಬಿಟ್ಟು ಸ್ಟೆರಿಲೈಸೇಷನ್ ಲೈಕ್ OT ಇಕ್ವಿಪ್ಮೆಂಟ್ಸ್ ಅಲ್ಲಿ ಯೂಸ್ ಆಗುತ್ತೆ. ಆ ಇಕ್ವಿಪ್ಮೆಂಟ್ಸ್ ಯಾವ್ದು ಹೀಟ್ ಮತ್ತೆ ಗ್ಯಾಸ್ ಅನ್ನ ಸಹಿಸುವ ಶಕ್ತಿ ಇರುತ್ತೆ ಆ ಮೆಟೀರಿಯಲ್ಗೆ ಅಥವಾ ಆ ಇಕ್ವಿಪ್ಮೆಂಟ್ಗೆ, ಅದನ್ನ ನಾವು ಗ್ಯಾಸ್ ಸ್ಟೆರಿಲೈಸರ್ ಹೀಟ್ ಸ್ಟೆರಿಲೈಸೇಷನ್ ಕಲಿಸ್ತೇವೆ. ಸೊ ದಿಸ್ ಇಸ್ ದ ಸಿಸ್ಟಮ್. ನಾವೆಂತ ಮಾಡ್ತಾ ಇದ್ದೇವೆ ಈಗ, ಹೈ ಲೆವೆಲ್ ಡಿಸ್ಇನ್ಫೆಕ್ಷನ್ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈಗ ಟೆಕ್ನಾಲಜಿ ಜಾಸ್ತಿ ಆದಾಗೆ ತುಂಬಾ ಅಡ್ವಾನ್ಸ್ ಸ್ಕೋಪ್ಸ್ ಎಲ್ಲ ಬಂದಿದೆ. ಮುಂಚೆ ಫಾರ್ ಎಕ್ಸಾಂಪಲ್ ಒಂದು ಲ್ಯಾರಿಂಗೋಸ್ಕೋಪ್ಸ್ ಅಂತ ಇರುತ್ತೆ, ನಾವು ಇಂಟ್ಯೂಬೇಟ್ ಮಾಡ್ಲಿಕ್ಕೆಲ್ಲ ಹಾಕ್ತೇವೆ. ಈಗ ಅದಕ್ಕೆ ಸಹ ಒಂದು ಕ್ಯಾಮರಾ ಇಟ್ಟಿದ್ದಾರೆ. ಟ್ಯೂಬ್ ಕೆಳಗೆ ಒಂದು ಕ್ಯಾಮರಾ ಬರ್ತದೆ, ಸ್ಕೋಪ್ ಕೆಳಗೆ ಕ್ಯಾಮರಾ ಬಂದ ಕೂಡಲೇ ಒಂದು ಎಂಟೈರ್ ಇಕ್ವಿಪ್ಮೆಂಟ್ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೆಕೆಂಡ್, ಅದನ್ನ ನಾವು ಹೀಟ್ಗೆ ಅಥವಾ ಗ್ಯಾಸ್ ಕಳಿಸ್ಲಿಕ್ಕೆ ಆಗಲ್ಲ.
ಕ್ಯಾಮರಾ ಡ್ಯಾಮೇಜ್ ಆಗುತ್ತೆ. ಟಿ ಪ್ರೋಬ್ ಅಂತ ಇದೆ ಕಾರ್ಡಿಯಾಲಜಿಯಲ್ಲಿ, ಆ ಪ್ರೋಬ್ ಸಹ ಇಟ್ಸ್ ವೆರಿ ಸೆನ್ಸಿಟಿವ್, ಚೂರ್ ಬಿದ್ರೂ ಡ್ಯಾಮೇಜ್ ಆಗುತ್ತೆ. ಅಂಡ್ ಆ ಒಂದೊಂದು ಪ್ರೋಬ್ಗೆ 14-15 lakhs ಇದೆ. ಅಂಡ್ ಕ್ರಿಟಿಕಲ್ ಸರ್ಜರೀಸ್ ಮಾಡುವಾಗ ಆ ಪ್ರೋಬ್ ಬೇಕೇ ಬೇಕಾಗುತ್ತೆ. ಇವತ್ತಿದು ಇಂಡಿಯನ್ ಸಿನಾರಿ ನೋಡಿದ್ರೆ ಸ್ಟ್ರಕ್ಚರಲ್ ವಾಲ್ ತುಂಬಾ ಜಾಸ್ತಿ ಆಗ್ತದೆ ಕೇಸಸ್. ಮುಂಚೆ ಮಾಡ್ತಿರಲ್ಲ, ಈಗ ಮಾಡ್ತಿದ್ದಾರೆ, ಎಲ್ರು ಮಾಡ್ತಾರೆ. ಆ ಟೈಮಲ್ಲಿ ಆ ಪ್ರೋಬ್ ಬೇಕೇ ಆಗುತ್ತೆ. ಆ ಪ್ರೋಬ್ ನಾವು ಡಿಸ್ಇನ್ಫೆಕ್ಟ್ ಮಾಡ್ಲಿಕ್ಕೆ ನಮಗೆ ಹೈಲೈಟ್ ಇದೆ. ಯಾಕಂದ್ರೆ ನಾವು ಗ್ಯಾಸ್ ಸ್ಟೆರಿಲೈಸೇಷನ್ ಅಥವಾ ನಾರ್ಮಲ್ ಯಾವ್ದು ಪ್ರೊಸೆಸ್ ಇದೆ, ಟ್ರೆಡಿಷನಲ್ ಸ್ಟೆರಿಲೈಸೇಷನ್ ಮಿಡ್ಲ್ ಅಲ್ಲಿ ಅಂದ್ರೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಕೇಳ್ತಾ ಇದ್ದೇನೆ. ಸೊ ಆಸ್ ಯು ಸೆಡ್, ಈಗ ನಾನು ಹೊಟ್ಟೆದು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇನೆ, ಆ ಟ್ಯೂಬ್ ಒಳಗೆ ಹಾಕ್ತಾರೆ, ಆ ಕ್ಯಾಮರಾನು ಇರುತ್ತೆ. ಸೊ ಈಗ ಒಬ್ರು ಪೇಷಂಟ್ ಗೆ ಯೂಸ್ ಮಾಡಿ ಆದ್ಮೇಲೆ ನೀವು ಹೇಳುದು ವಿತ್ ಕ್ಯಾಮರಾನು ಡಿಸ್ಇನ್ಸ್ಪೆಕ್ಟ್ ಇದು ಆಗ್ಬೇಕು, ಬಟ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಕ್ಯಾಮರಾನೇ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಪ್ರೊಸೀಜರ್ ಮಾಡ್ಲಿಕ್ಕೆ ಆಗಲ್ಲ, ಆ ತರದ ಚಾನ್ಸಸ್ ಇರುತ್ತೆ. ಸೊ ಡೆಫಿನೆಟ್ಲಿ ಆ ತರ ಪ್ರೋಬ್ಸ್ ಅನ್ನ ನಾವು ಪ್ರತಿ ಪೇಷಂಟ್ ಹೊಸ ಹೊಸ ಪ್ರೋಬ್ಸ್ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ಒಂದು ಪ್ರೋಬೆ ಒಂದು 14-15 lakhs ಬರುತ್ತೆ. ಒಂದು ಪ್ರೋಬಿಗೆ 14-15 lakhs ಇರುತ್ತೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ ಮಾತ್ರ ಎಫೋರ್ಡ್ ಮಾಡ್ಲಿಕ್ಕೆ ಆಗುತ್ತೆ. ನಾನು ಅದೇ ಹೇಳಿದ್ದು, ನಮ್ಮ ಇಂಡಿಯನ್ ಹೆಲ್ತ್ ಕೇರ್ ಸಿಸ್ಟಮ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ವೆಸ್ಟರ್ನ್. ಯಾಕಂದ್ರೆ ಅಲ್ಲೆಲ್ಲ ಗವರ್ಮೆಂಟ್ ಫಂಡೆಡ್ ಇರುತ್ತೆ, ಇಲ್ಲಿ ಲಾಟ್ಸ್ ಆಫ್ ಪ್ರೈವೇಟ್ ಹಾಸ್ಪಿಟಲ್, ಅಫೋರ್ಡೆಬಿಲಿಟಿ. ಅಂಡ್ ನಾವು ನೋಡ್ಲಿಕ್ಕೆ ಹೋದ್ರೆ, ನಾನು ವೆನ್ ಐ ವೆಂಟ್ ವೆಸ್ಟರ್ನ್ ಅಂಡ್ ಐ ಕೇಮ್ ಬ್ಯಾಕ್, ನನಗೆ ತುಂಬಾ ಮುಂಚೆ ನನಗೆ ಇಲ್ಲಿ ಇದಾಗ್ತಿತ್ತು ನಮ್ದು ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ. ಇಂಡಿಯಾದಲ್ಲಿ ನಾವು ಕುತ್ಕೊಂಡು ನಾವು ಅದೇ ಹೇಳ್ತೇವೆ ಇಂಡಿಯನ್ ಹೆಲ್ತ್ ಕೇರ್ ಅಂತ. ನಾನು ಹೊರಗೆ ಹೋದ ಕೂಡ ನಂಗೆ ಗೊತ್ತಾಯ್ತು, ವಿ ಆರ್ ಆಲ್ಮೋಸ್ಟ್ ವೆರಿ ಚೀಪ್ ಇನ್ ದ ಹೆಲ್ತ್ ಕೇರ್ ಕಾಸ್ಟಿಂಗ್. ನಾವ್ ಇಲ್ಲಿ ಹೇಳ್ತೇವೆ ದಟ್ ಇಲ್ಲಿ ತುಂಬಾ ಪ್ರೈಸ್ ಜಾಸ್ತಿ ಅಂತ, ಬಟ್ ನಾನು ಹೊರಗೆ ಹೋಗಿ ಬಂದ ಕೂಡಲೇ ನಂಗೆ ಗೊತ್ತಾಯ್ತು ವಿ ಆರ್ ವೆರಿ ಚೀಪ್. ನನಗೆ ಇನ್ನೊಂದು ಸರ್ಪ್ರೈಸಿಂಗ್ ಏನಂದ್ರೆ, ನಮ್ದು ನೇಬರಿಂಗ್ ಕಂಟ್ರೀಸ್ ಅವ್ರು ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರೆ, ಇಂಡಿಯಾಗೆ ಬಂದು ಟ್ರಾವೆಲ್ ಆಗುತ್ತೆ ಪ್ಲಸ್ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಆದಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ ಆ ಪ್ರೋಬ್ ವೆರಿ ಎಕ್ಸ್ಪೆನ್ಸಿವ್ ಪ್ರೋಬ್ ಅನ್ನ ನಮ್ಮ ಹಾಸ್ಪಿಟಲ್ ಪ್ರೊವೈಡ್ ಮಾಡ್ತಾರೆ. ವಿ ಕಾಂಟ್ ಯೂಸ್ ಫಾರ್ ಆ ಒಂದೇ ಪ್ರೋಬ್ ಅಂದ್ರೆ ಪ್ರತಿ ಸರ್ತಿ ಹೊಸ ಪ್ರೋಬ್ ಮಾಡ್ಲಿಕ್ಕೆ ಡಿಸ್ಪೋಸಬಲ್ ಪ್ರೋಬ್ಸ್ ಅಲ್ಲ. ಅದು ಬರ್ಬೋದು ಒಂದು ಟೈಮಲ್ಲಿ ಆ ಟೆಕ್ನಾಲಜೀಸ್, ಬಟ್ ರೈಟ್ ನಾವು ಇಲ್ಲ. ಸೊ ಆ ಪ್ರೋಬ್ ಅನ್ನ ನಾವು ಹೀಟ್ ಸೆನ್ಸಿಟಿವ್ ಮಾಡ್ಲಿಕ್ಕೆ ಆಗಲ್ಲ. ಲೋವರ್ ಲೆವೆಲ್ ಡಿಸ್ಇನ್ಫೆಕ್ಷನ್ ಅಲ್ಲಿ ಅದು ಕೀಟಾಣುಗಳು ಏನಿದೆ, ಪ್ಯಾಥೋಜನ್ಸ್ ಏನಿದೆ, ಅದು ಏನೂ ಆಗಲ್ಲ, ಅದಕ್ಕೆ ನಥಿಂಗ್ ವಿಲ್ ಹ್ಯಾಪನ್. ಸೊ ಹೈ ಲೆವೆಲ್ ಡಿಸ್ಇನ್ಫೆಕ್ಷನ್ ಬೇಕೇ ಬೇಕು. ಟ್ರೆಡಿಷನಲಿ ದೇರ್ ಇಸ್ ಸಿಂಕ್ ಮಾಡ್ತಾರೆ, ಆಲ್ಡಿಹೈಡ್ ಅಂತ ಒಂದು ಸೊಲ್ಯೂಷನ್ ಬರುತ್ತೆ. ನೀವು ಮ್ಯೂಸಿಯಂ ಎಲ್ಲ ನೋಡಿರ್ಬೋದು, ಕೆಲವು ಸ್ಟೋರ್ ಮಾಡ್ಲಿಕ್ಕೆ ಒಂದು ಲಿಕ್ವಿಡ್ ಅಲ್ಲಿ ಹಾಕಿರ್ತಾರೆ. ಸೊ ದಟ್ ಇಸ್ ಆಲ್ಡಿಹೈಡ್. ಬಟ್ ಅದು ಆಕ್ಚುಲಿ ವೆಸ್ಟರ್ನ್ ಅಲ್ಲಿ ಬ್ಯಾನ್ ಆಗಿದೆ, ಬಿಕಾಸ್ ಅದರಿಂದ ಸ್ವಲ್ಪ ಹೆಲ್ತ್ ಕೇರ್ ವರ್ಕರ್ಸ್ ಗೆ ಪ್ರಾಬ್ಲಮ್ಸ್ ಎಲ್ಲ ಇದೆ. ಬಟ್ ರೈಟ್ ನೋ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ದಿಸ್ ಸೊಲ್ಯೂಷನ್ ಇಂಡಿಯಾಕ್ಕೆ. ಯಾಕಂದ್ರೆ ಸೊ ದಟ್ ಇದು ನಿಮ್ಗೆ ಆ ಥರ ಏನು ಇಶ್ಯೂಸ್ ಆಗಲ್ಲ. ಪ್ಲಸ್ ಇದು HIV ವೈರಸ್ ಏನಿದೆ, HPV 16 ಮತ್ತು 18 ತುಂಬಾ ಕನ್ಸಿಸ್ಟೆಂಟ್ ಸ್ಟ್ರೈನ್ ಯಾವ್ದು, ತುಂಬಾ ಪವರ್ಫುಲ್ ವೈರಸಸ್ ಯಾವ್ದಿದೆ, ಅದರ ಅಗೇನ್ಸ್ಟ್ ವ್ಯಾಲಿಡೇಟ್ ಆಗಿದೆ ವರ್ಲ್ಡ್ ವೈಡ್. ಸೊ ಇದನ್ನ ನಾವು ತರ್ತಾ ಇದ್ದೇವೆ. ದಿಸ್ ಇಸ್ ವೇರ್ ವಿ ಆರ್ ಡಿಫ್ರೆಂಟ್. ನೀವು ಕೇಳಿದ ಕ್ವಶನ್ಗೆ ದಿಸ್ ಇಸ್ ವೆರಿ ವೆರಿ, ಈ ತರ ಎಲ್ಲ ಸ್ಕೋಪ್ಸ್, ಎಲ್ಲ ಪ್ರೋಬ್ ಯಾವ್ದು ಮೆಡಿಕಲ್ ಸೆನ್ಸಿಟಿವ್ ಇದೆ, ಸೆನ್ಸಿಟಿವ್ ಪ್ರೋಬ್ಸ್ ಇಕ್ವಿಪ್ಮೆಂಟ್ ಇದೆ. ಫಾರ್ ಎಕ್ಸಾಂಪಲ್ ಹೊಟ್ಟೆದು ಸ್ಕ್ಯಾನಿಂಗ್ ಅಂತ ಮೇಲ್ಗಡೆ ಹೀಗೆ ಒಂದು ಮಿಷನ್ ಇದು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅದೀಗ ನೋಡಿ, ಒಂದು ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಲೈನ್ ನಿಂತಿರ್ತಾರೆ, ಅಲ್ಲಿ ಅವ್ರಿಗೆ ಕ್ಲೀನ್ ಮಾಡ್ಲಿಕ್ಕೂ ಟೈಮ್ ಇರಲ್ಲ. ನಾನ್ ನೋಡಿದಾಗೆ, ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾನು ಮಾಡ್ಕೊಂಡಿದ್ದೇನೆ. ಸೊ ಈ ಟೈಮ್ ಅಲ್ಲೆಲ್ಲ ನೀವು ಹೇಳುದು ಆ ಎಕ್ವಿಪ್ಮೆಂಟ್ ಎವ್ರಿ ಟೈಮ್ ಅದನ್ನ ಡಿಸ್ಇನ್ಫೆಕ್ಷನ್ ಮಾಡಲಿ. ಅದರಲ್ಲಿ ಡಿಫರೆನ್ಸ್ ಇದೆ ಸರ್, ಅದನ್ನ ಇನ್ನು ಚೆನ್ನಾಗಿ ಹೇಳ್ಬೋದು. ಯಾಕಂದ್ರೆ ಕೆಲವು ಪ್ರೋಬ್ ಮೇಲಿಂದ ಸ್ಕ್ಯಾನ್ ಆಗುತ್ತೆ, ದಟ್ ಈಸ್ ಫೈನ್. ಕೆಲವು ಒಳಗ್ ಹೋಗುತ್ತೆ, ದಟ್ ಈಸ್ ವೇರ್ ಅದು ಕ್ರಿಟಿಕಲ್ ಡಿವೈಸ್ ಆಗುತ್ತೆ. ಅಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಆ ಪೇಷಂಟ್ ಇದ್ರೆ ಸಹ ಅವರೆಲ್ಲ ಡಿಸ್ಕ್ಲೋಸ್ ಏನೋ ಮಾಡಿಲ್ಲ. ಬಟ್ ನಾರ್ಮಲಿ ಇನ್ ಪೇಷಂಟ್ ಎಲ್ಲ ಇದ್ರೆ ಚೆಕ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಆಗಿರುತ್ತೆ. ಬಟ್ ಔಟ್ ಪೇಷಂಟ್ ಏನಾದ್ರು ಸೀದಾ ಬಂದ್ ಮಾಡಿ ಹೋಗಿದ್ರೆ ಗೊತ್ತಿರೋದಿಲ್ಲ. ಬಟ್ ಬೆಟರ್ ಟು ಗೆಟ್ ಹೈ ಲೆವೆಲ್ ಡಿಸ್ಇನ್ಫೆಕ್ಟೆಡ್. ಸೊ ನಾವು ಜನ ನಾರ್ಮಲಿ ಹೋಗಾಗ ದೇ ಶುಡ್ ನೋ ದಟ್ ಓಕೆ ದೇರ್ ಪ್ರೋಬ್ ಇಸ್ ಹೈ ಲೆವೆಲ್ ಡಿಸ್ಇನ್ಫೆಕ್ಟ್ ಆಗಿದೆ ಅಂತ ಗೊತ್ತಿರ್ಬೇಕು. ಬಟ್ ಜನರಿಗೆ ಅದು ಗೊತ್ತೇ ಇರಲ್ಲ ಅಂತ ಹೇಳಿ ಈಗ ನೀವು ಹೇಳಿದ ಕಾರಣ ನಮ್ಗೆ ಸ್ವಲ್ಪ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಇಲ್ಲದ್ರೆ ನಾವು ಹೋಗುವಾಗ ಸರ್ ಇದು ಡಿಸ್ಇನ್ಫೆಕ್ಟಿವ್ ಆಗಿದ ಅಲ್ಲ, ಇದು ಎಷ್ಟು ಮಂದಿಗೆ ಯೂಸ್ ಆಗಿದೆ, ನಾರ್ಮಲ್ ನಮ್ಗೆ ನಾಲೆಜ್ ಇರಲ್ಲ, ಬಟ್ ಆ ಸೆನ್ಸ್ ಕೂಡ ಬರಲ್ಲ ಆ ಮೂಮೆಂಟ್ ಅಲ್ಲಿ ಅಂತ. ಎಸ್, ಮತ್ತೆ ನೀವು ಆಗ್ಲೇ ಹೇಳಿದಾಗೆ ಇಂಡಿಯಾದಲ್ಲಿ ಏನು ಈಗ ಮೆಡಿಕಲ್ ಏನು ಅದು ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಪ್ರತಿಯೊಂದು ಕೂಡ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಗೆ ಸಿಗ್ತಾ ಇದೆ. ತುಂಬಾ ಹಾಸ್ಪಿಟಲ್ ಗಳಲ್ಲಿ ಫಾರಿನ್ ಪೇಷಂಟ್ಸ್ ಗಳನ್ನ ನಾವೀಗ ಅಟ್ರಾಕ್ಟ್ ಮಾಡ್ತಾ ಇದ್ದೇವೆ. ಅಲ್ಲಿ ಅವರಿಗೆ ಒಂದು 20 ಲಕ್ಷಕ್ಕೆ ಆಗುವ ಟ್ರೀಟ್ಮೆಂಟ್ ಇಲ್ಲೊಂದು 8 ಲಕ್ಷಕ್ಕೆ 10 ಲಕ್ಷಕ್ಕೆ ಆಗುತ್ತೆ. ಸೊ ಅಲ್ಲಿ ಫಾರಿನ್ ಪೇಷಂಟ್ ಬಂದ್ರೆ ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿ ಕೊಡುವಂತ ವ್ಯವಸ್ಥೆಗಳು ನಡೀತಾ ಇದೆ. ಇಟ್ಸ್ ಅ ರಿಯಾಲಿಟಿ. ಓಕೆ ಸರ್, ಈಗ ನೀವು ಹೇಳಿ, ಹಾಸ್ಪಿಟಲ್ ಗಳಲ್ಲಿ ಸಾಮಾನ್ಯವಾಗಿ ಈ ತರದ ಇವರು ಹೇಳಿದ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೇಳೋದಾದ್ರೆ ಯಾವ ರೀತಿಯ ಸೋಂಕುಗಳನ್ನ ನಾವು ಹೆಚ್ಚಾಗಿ ಕಾಣಬಹುದು ಮತ್ತೆ ಹೆಚ್ಚಾಗಿ ಹರಡುತ್ತೆ ಒಬ್ಬ ಪೇಷಂಟ್ಗೆ ಅಂತ ಹೇಳಿ? ಅಂದ್ರೆ ನಾವು ಆಲ್ರೆಡಿ ಮೊದಲು ಡಿಸ್ಕಸ್ ಮಾಡಿದೀವಿ. ಒಂದು ಪೇಷಂಟ್ ಹಾಸ್ಪಿಟಲ್ ಬರುವಾಗ ಹಾಸ್ಪಿಟಲ್ ಇಂದ ಇನ್ಫೆಕ್ಷನ್ ಬರೋದು ಚಾನ್ಸ್ ಇದೆ. ಇಟ್ ಈಸ್ ನೆವರ್ 0, ನೈದರ್ ಇಟ್ ಈಸ್ 100%. ಸೊ ಆವಾಗ ಯಾವುದು ಹಾಸ್ಪಿಟಲ್ ಅಲ್ಲಿ ಇನ್ಫೆಕ್ಷನ್, ರೋಗಿಗಳಿಗೆ ಇದ್ದುದು ಇನ್ಫೆಕ್ಷನ್ ಬೇರೆ ಪೇಷಂಟ್ಸ್ಗೆ ಇಲ್ಲ ಅಂದ್ರೆ ಅಲ್ಲಿ ಬಂದೋದು ಪೇಷಂಟ್ ರಿಲೇಟಿವ್ಸ್ ಆಗ್ಲಿ
ಇಲ್ಲ ಅಂದರೆ ಅಲ್ಲಿ ಕೆಲಸ ಮಾಡೋದು ಡಾಕ್ಟರ್ಸ್, ನರ್ಸಸ್, ನಾವೆಂತ ಹೇಳ್ತೀವಿ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್, ಅವ್ರಿಗಿನ್ನೂ ರಿಸ್ಕ್ ಇದೆ. ಓಕೆ, ಈಗ ಒಂದು ಸ್ಮಾಲ್ ಡೌಟ್ ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿ ಒಬ್ಬೊಬ್ರು ಪೇಷಂಟ್ ಒಂದೊಂದು ರೀತಿಯಲ್ಲಿ ಇರ್ತಾರೆ. ಅದು ನಿಮಗೆ ಗೊತ್ತಾಗಲ್ಲ ಅಲ್ಲಿ ಟೆಸ್ಟ್ ಮಾಡುವಾಗನೋ ಅಥವಾ ಅವರಿಗೆ ಟ್ರೀಟ್ಮೆಂಟ್ ಕೊಡುವಾಗನೋ. ಆ ರೋಗಿಗೆ ಏನಾದ್ರೂ ಆ ತರದ್ದು ಲಕ್ಷಣಗಳು ಇದ್ರೆ ಅದು ಇನ್ನೊಂದು ನೆಕ್ಸ್ಟ್, ಈಗ ಫಾರ್ ಎಕ್ಸಾಂಪಲ್ ಅವರು ಹೇಳಿದ್ದೆ ಹೊಟ್ಟೆದು ಸ್ಕ್ಯಾನಿಂಗ್ ತೆಗೆದುಕೊಳ್ಳೋಣ, ಏನು ಟ್ಯೂಬ್ ಹಾಕ್ತಾರೆ ವಿತ್ ಕ್ಯಾಮರಾ ಹಾಕ್ತಾರೆ, ಯಾರೋ ಒಬ್ರು XYZ ಒಬ್ರು ಪೇಷಂಟ್ ಬಂದ್ರು, ಆ ನಂತರ ಇನ್ನೊಬ್ರು ಬರುವಾಗ ಇವರದ್ದೇನಾದ್ರೂ ಸೋಂಕು ಅವರಿಗೆ ಹರಡುವ ಸಾಧ್ಯತೆಗಳು ಇರುತ್ತಾ ಸೆಕೆಂಡ್ ಪೇಷಂಟ್ಗೆ, ಅಂದ್ರೆ ಈ ಸ್ಕ್ಯಾನಿಂಗ್ ಟೈಮ್ ಅಲ್ಲಿ? ಸೊ ನಾವು ಸ್ಕ್ಯಾನಿಂಗ್ ಅಲ್ಲೇ ಫೋಕಸ್ ಮಾಡುವ, ಸೊ ಅದರಿಂದನೇ ಎಕ್ಸ್ಪ್ಲೈನ್ ಮಾಡ್ತೇನೆ ನಾನು. ಈಗ ಸ್ಕ್ಯಾನ್ ಮಾಡುವಾಗ ನೀವು ಹೇಳಿದಾಗ 2-3 ಸ್ಕ್ಯಾನ್ ಇದೆ. ನೀವು ಮೋಸ್ಟ್ಲಿ ಹೋಗಿ ಅಲ್ಟ್ರಾಸೌಂಡ್ ಹೊಟ್ಟೆದು ಮಾಡಿಸ್ಕೊಳ್ಬಹುದು. ಮೋಸ್ಟ್ಲಿ ನನ್ನ ಪ್ರಕಾರ, ನೀವು ಹೇಳೋದ್ ಪ್ರಕಾರ ಅಲ್ಟ್ರಾಸೌಂಡ್ ಮಾಡಿದಿರಿ. ಇನ್ನೊಬ್ರು ಪೇಷಂಟ್ಗೆ ಹೊಟ್ಟೆದಲ್ಲಿ ಲೈಟ್ ಹಾಕಿ GI-ಸ್ಕೋಪಿ ಅಂತ ಹೇಳ್ತೀವಿ, ಅದು ಮಾಡಿ. ಇವರಿಬ್ಬರದು ರಿಸ್ಕ್ ಒಂದೇ ಅಲ್ಲ. ಈಗ ಹೊಟ್ಟೆದು ಸ್ಕ್ಯಾನ್ ಮಾಡುವಾಗ ನೀವು ಸ್ಕಿನ್ ಮೇಲೆ ಮಾಡ್ತೀರಿ, ಹೌದಲ್ಲ? ಸ್ಕಿನ್ ಮೇಲೆ ಇದು ಅಲ್ಟ್ರಾಸೌಂಡ್ ಅಬ್ಡಾಮಿನ್. ಇನ್ನೊಂದು GI-ಸ್ಕೋಪಿ, ಅಪ್ಪರ್ GI ಸ್ಕೋಪಿ, ಅದು ಹೊಟ್ಟೆ ಒಳಗೆ ಹೋಗುತ್ತೆ. ಸೊ ಅದನ್ನು ನಾವು ಹೇಗೆ ಹೇಳ್ತೀವಿ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಡಿಸ್ಇನ್ಫೆಕ್ಷನ್, ಅಂದ್ರೆ ಹೇಗೆ ಡಿಸ್ಇನ್ಫೆಕ್ಟ್ ಮಾಡೋದು ಆ ವಿಷಯದಲ್ಲಿ ನೋಡಿದ್ರೆ ಅದಕ್ಕೆ ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಸ್ವಲ್ಪ ಕ್ಲಾಸಿಫಿಕೇಶನ್ ಇದೆ. ನಾನ್ ಕ್ರಿಟಿಕಲ್, ಸೆಮಿ ಕ್ರಿಟಿಕಲ್, ಕ್ರಿಟಿಕಲ್ ಅಂತ ಅದೊಂದು ಕ್ಲಾಸಿಫಿಕೇಶನ್ ಇದೆ. ಅದು ಯಾಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ, ಈಗ ಕೆಲವದಕ್ಕೆ ಅಷ್ಟು ಜಾಸ್ತಿ ಇನ್ಫೆಕ್ಷನ್ ಡಿಸ್ಇನ್ಫೆಕ್ಷನ್ ಅವಶ್ಯಕತೆ ಇಲ್ಲ. ಡಿಸ್ಇನ್ಫೆಕ್ಷನ್ ಅಂದ್ರೆ ನಾವು ಬೇಸಿಕಲಿ ಅಂದ್ರೆ ಒಂದು ಪೇಷಂಟ್ಗೆ ಮಾಡಿ ನೆಕ್ಸ್ಟ್ ಪೇಷಂಟ್ಗೆ ಆ ಸ್ಕೋಪಿನ ಕ್ಲೀನ್ ಮಾಡುದಾ ಬೇಡ, ಮಾಡಿದ್ರೆ ಯಾವ ರೀತಿ ಮಾಡಬೇಕು, ಯಾವ ಸೊಲ್ಯೂಷನ್ ನೋಡ್ಬೇಕು, ದಟ್ ಇಸ್ ವಾಟ್ ಇಸ್ ಡಿಸ್ಇನ್ಫೆಕ್ಷನ್. ವರ್ಡ್ ಡಿಸ್ಇನ್ಫೆಕ್ಷನ್ ನಾವು ಯೂಸ್ ಮಾಡೋದು ನಾನ್ ಲಿವಿಂಗ್ ಟಿಶ್ಯೂಸ್ ಮೇಲೆ ಯೂಸ್ ಮಾಡೋದು ಡಿಸ್ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಯಾವ್ದಾದ್ರು ನಾವು ಲಿವಿಂಗ್ ಟಿಶ್ಯೂ ಮೇಲೆ ಯೂಸ್ ಮಾಡೋದು ಆಂಟಿಸೆಪ್ಟಿಕ್ಸ್ ಅಂತ ಹೇಳ್ತೀವಿ, ಲೈಕ್ ಹ್ಯಾಂಡ್ ರಬ್, ಅದನ್ನು ಆಂಟಿಸೆಪ್ಟಿಕ್. ಡಿಸ್ಇನ್ಫೆಕ್ಷನ್ ಅಂತ ಹೇಳೋದು ಈ ಟೇಬಲ್ ಮೇಲೆ ಇರ್ಬೋದು, ಸ್ಕೋಪಿ ಮೇಲೆ, ಅದನ್ನು ಡಿಸ್ಇನ್ಫೆಕ್ಷನ್. ಸೊ ಇದು ಡಿಫ್ರೆನ್ಸಿಯೇಷನ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಡಿಸ್ಇನ್ಫೆಕ್ಷನ್ಸ್ ಯೂಸ್ ಮಾಡುವಾಗ ಅದು ಪೇಷಂಟ್ ಮೇಲೆ ಯೂಸ್ ಮಾಡಿದ್ರೆ ತುಂಬಾ ರಿಸ್ಕಿ. ಸೊ ನಾನು ಹೇಳೋದು ಬರೀ ಸ್ಕೋಪಿ ನಿಮ್ಗೆ ಅಂದ್ರೆ ಅರ್ಧ ಆಗ್ಲಿಕ್ಕೆ ಇದು ಮಾತ್ರ ಹೇಳೋದು. ಸೊ ಈಗ ಹೊಟ್ಟೆದು ಸ್ಕ್ಯಾನ್ ಮಾಡುವಾಗ ಲೈಕ್ ಅಲ್ಟ್ರಾಸೌಂಡ್ ಅಬ್ಡಾಮಿನ್, ಅದು ರಿಸ್ಕ್ ಬಹಳ ಕಡಿಮೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ಲಿಕ್ಕೆ, ಗೊತ್ತಾಯ್ತಲ್ಲ? ಆಪರೇಷನ್ ಸ್ಕೋಪಿ ಮಾಡುವಾಗ, ಲೈಕ್ ಸ್ಕೋಪಿ ಮಾಡಿದ್ರೆ ನಾವು ಏನಂದ್ರೆ ಇದು ನಮ್ದು ಚರ್ಮ ಉಂಟು, ಅದ್ರೊಳಗೆ ಮ್ಯೂಕೋಸಾ ಅಂತ ಹೇಳ್ತೇವೆ, ನಮ್ಮ ಬಾಯಲ್ಲಿರುವುದು ಹೊಟ್ಟೆದಲ್ಲಿರುವುದು, ಅದಕ್ಕೆ ಟಚ್ ಆದ್ರೆ ಇಟ್ ಬಿಕಮ್ ಸೆಮಿ ಕ್ರಿಟಿಕಲ್, ಗೊತ್ತಾಯ್ತಲ್ಲ? ಈಗ ಅವರು ನಾವು ಡಿಸ್ಕಸ್ ಮಾಡಿದಾಗೆ ಸೆಮಿ ಕ್ರಿಟಿಕಲ್ ಇರುವಾಗ ನೆಕ್ಸ್ಟ್ ಪೇಷಂಟ್ಗೆ ಸ್ಕೋಪಿ ಮಾಡುವಾಗ ಆ ಸ್ಕೋಪಿನೇ ಡಿಸ್ಇನ್ಫೆಕ್ಟೆಂಟ್ ಮಾಡಲೇಬೇಕು. ಬಟ್ ಯಾವುದು ಸೊಲ್ಯೂಷನ್ ಯೂಸ್ ಮಾಡಬೇಕು, ಒಂದೊಂದು ಹಾಸ್ಪಿಟಲ್ಗೆ ಒಂದೊಂದು ಪಾಲಿಸಿ ಇರುತ್ತೆ. ಒಂದು ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ, ಇವ್ರದೊಂದು ಪ್ರಾಡಕ್ಟ್ ಇದೆ, ವೆಸ್ಟ್ ಅಲ್ಲಿ ಹೋದ್ರೆ ಇನ್ನೊಂದು ಪ್ರಾಡಕ್ಟ್ ಇದೆ. ಎವ್ರಿ ಪ್ರಾಡಕ್ಟ್ಗೆ ಒಂದು ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಸೊ ನಮ್ಮ ಹಾಸ್ಪಿಟಲ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ, ನಮ್ಮದು ಹಾಸ್ಪಿಟಲ್ ಲೈಕ್ ನಮ್ದು KMC ಜಾಸ್ತಿ ತುಂಬಾ ಖರ್ಚು ಮಾಡೋರು ಬರಲ್ಲ. ಸೊ ಅದಕ್ಕೆ ನಾವು ಯಾವ್ದು ಬೆಸ್ಟ್ ಸೊಲ್ಯೂಷನ್ ಅಟ್ ದ ಸೇಮ್ ಟೈಮ್ ವಿಚ್ ಇಸ್ ಅಫೋರ್ಡಬಲ್ ಟು ದ ಪೇಷಂಟ್ ನಾವು ಸೆಲೆಕ್ಟ್ ಮಾಡ್ತೀವಿ. ಅದು ನಮ್ಮ ಕಮಿಟಿ ಡಿಸೈಡ್ ಮಾಡುತ್ತೆ ಪ್ರತಿ ವರ್ಷ. ಸೊ ಅಟ್ ದ ಸೇಮ್ ಟೈಮ್ ನಾವು ತುಂಬಾ ಸ್ಟ್ರಿಕ್ಟ್ ತುಂಬಾ ಲಾಂಗ್ ಮಾಡಿದ್ರೆ ಒಂದು ದಿವಸದಲ್ಲಿ 5-6 ಪೇಷಂಟ್ಗೆ ಮಾಡ್ಲಿಕ್ಕೆ. ಸೊ ಇಟ್ ಇಸ್ ಅ ಬ್ಯಾಲೆನ್ಸಿಂಗ್ ಆಕ್ಟ್. ಸೊ ನಮ್ಮ ಜವಾಬ್ದಾರಿ ಈಗ ಮನಿ ಅಂಡ್ ಟೈಮ್ and patient safety, that is our job. Adu hospital infection control committee antide, right now I am heading it. I have been working last 25 years. So navella policies ಮಾಡ್ತೀವಿ, ನಾವು ಆಡಿಟ್ ಮಾಡ್ತೀವಿ. ಅದನ್ನು ಈಗ ಡಾಕ್ಟರ್ ಮಾಡ್ತಾರಾ ಇದ್ದಾರಾ ಅಂತ ನಾವು ರ್ಯಾಂಡಮ್ ಆಗಿ ಹೋಗಿ ನಮ್ಮ ನರ್ಸ್ಗಳು ಹೋಗಿ ಚೆಕ್ ಮಾಡ್ತಾರೆ ಎಲ್ಲ ಮಾಡಿದಾರಾ ಇಲ್ಲ ಅಂತ. ಆ ಆಡಿಟ್ ಡೇಟಾ ನನಗೆ ಕಳಿಸ್ತಾರೆ, ನಾವು ಡಿಸ್ಕಸ್ ಮಾಡ್ತೀವಿ. ಏನಾದ್ರಾಗಲ್ಲ ಡಾಕ್ಟರ್ ಏಕೆ ಮಾಡ್ಲಿಲ್ಲ ಇದು ಎಲ್ಲ. ಸೊ ಅದೆಲ್ಲ ಸಿಸ್ಟಮ್ಸ್ KMC ಈಗ ಸ್ವಲ್ಪ ಈ ಸ್ಟ್ಯಾಂಡರ್ಡ್ಸ್ ಎಲ್ಲ ಮೇಂಟೈನ್ ಮಾಡ್ತೇವೆ. ವಾಟ್ ಅಬೌಟ್ ಅದರ್ ಹಾಸ್ಪಿಟಲ್ಸ್? ಅಂದ್ರೆ ಈಗ ಸ್ವಲ್ಪ ಒಂದು ಸಣ್ಣ ಸ್ತರದ ಕೆಲವು ಹಾಸ್ಪಿಟಲ್ಸ್ ಇರುತ್ತೆ, ಸಣ್ಣ ಕ್ಲಿನಿಕ್ ರೀತಿಯಲ್ಲಿ ನಡೆಸುವವರು ಕೂಡ ಇರ್ತಾರೆ. ಅವರಿಗೆ ಇದು ಹೇಗೆ ಅವರು ಮೇಂಟೈನ್ ಮಾಡ್ತಾರೆ? ಅಂಡ್ ನಿಮಗೆ ಅದರದ್ದು ಕಂಟ್ರೋಲ್ ಇರುತ್ತಾ ಸರ್? ನಮ್ಗೆ ಇರುವುದಿಲ್ಲ, ನಾನು ಓನ್ಲಿ KMC-ಗೋಸ್ಕರ. ಬಟ್ ಆಸ್ ಎ ಗವರ್ಮೆಂಟ್ ಪಾಲಿಸೀಸ್ ಇದೆ, ಬಟ್ ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡೋದು ಆಡಿಟ್ ಸಿಸ್ಟಮ್ ಇರಬೇಕು. ಅಷ್ಟು ರಾಬಸ್ಟ್ ಇಲ್ಲ. ಬಟ್ ಯೂಶಲಿ ನಮ್ಮ KMC ಸೈಡ್ ಇಂದ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್,
ನೆಕ್ಸ್ಟ್ ಮಂತ್ ಅಕ್ಟೋಬರ್ ಮಂತ್ ಅಲ್ಲಿ ನಾವು ಸಮಥಿಂಗ್ ಎವ್ರಿ ಇಯರ್ ನಾವು ಸಮಥಿಂಗ್ ಕಾಲ್ಡ್ IIPW ಇಂಟರ್ನ್ಯಾಷನಲ್ ಇನ್ಫೆಕ್ಷನ್ ಕಂಟ್ರೋಲ್ ವೀಕ್ ಅಂತ ಒಂದು ಮಾಡ್ಕೊಳ್ತೀವಿ. ಅದರಲ್ಲಿ ಎಲ್ಲಾ ನಮ್ಮ ಇದ್ದದ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ಗೆ, ಪೇಷಂಟ್ಸ್ಗೆ, ಕೆಲವು ಸಾರಿ ಕಮ್ಯುನಿಟಿಗೆ ಈ ತರ ಟಿವಿ ಟಾಕ್ಸ್, ನಮ್ದು ಒಂದು ನೆಕ್ಸ್ಟ್ ವೀಕ್ ಒಂದು ಟಿವಿ ರೇಡಿಯೋ ಟಾಕ್ ಇದೆ, ಅವ್ರಿಗೆ ಹೇಳಿಕೊಡ್ತೀವಿ ಇದೆಲ್ಲ. ಸೊ ಅದೇ ತರ ಡಾಕ್ಟರ್ಸ್ದು ಅಸೋಸಿಯೇಷನ್ಸ್ ಇರುತ್ತೆ, ಲೈಕ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಕರಾವಳಿ ಮಣಿಪಾಲ್ ಚಾಪ್ಟರ್, ಆ ತರ ಎಲ್ಲ ಇದೆ. ಆವಾಗ ನಾವು ಇದೆಲ್ಲ ಹೋಗಿ ಹೇಳಿಕೊಡ್ತೀವಿ. ಸೊ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ವಿತ್ ಗುಡ್ ಇಂಟೆನ್ಷನ್ ಆಫ್ ನಮ್ಮ ಪೇಷಂಟ್ಗೆ ಒಂದೇ ಅಲ್ಲ, ಎಲ್ಲಾ ಕಮ್ಯುನಿಟಿ ಇದ್ದುದು ಪೇಷಂಟ್ಸ್ಗೆ, ಡಾಕ್ಟರ್ಸ್ಗೆ ಬೆನಿಫಿಟ್ ಆಗ್ಬೇಕಂತ. ಸೊ ಕಂಟ್ರೋಲ್ ಇರಲ್ಲ, ಬಟ್ ವಿ ಕ್ಯಾನ್ ಎಜುಕೇಟ್ ಅಂಡ್ ಹೆಲ್ಪ್ ಮಾಡ್ತೀವಿ. ಓಕೆ, ಈಗ ರಸಿಕಿರಣ್ ಅವರೇ, ಇತ್ತೀಚೆಗೆ ನಮ್ದೊಬ್ರು ನಮ್ಮ ಊರಿನ ಡಾಕ್ಟರ್ UK ಇಂದ ಒಬ್ರು ಸಂಬಂಧಿಕರು ಬಂದಿದ್ರು. ಈಗ ಹೇಗಿದೆ ಅಂತ ಹೇಳಿದ್ರೆ, UK ಯಲ್ಲಿ ಒಂದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕಿದ್ರೂ ಕೂಡ ನಿಮಗೆ 3 ಮಂತ್ ಬೇಕು. ಈಗ ನಮ್ಮಲ್ಲಿ ಹೇಗಿದೆ, ಈಗ ಫೋನ್ ಮಾಡಿ ಡಾಕ್ಟರ್ ನನಗೆ 5 ನಿಮಿಷ ಬರ್ಪೆ ರೆಡಿಯಲ್ಲಿ, ಅಂದ್ರೆ 5 ಮಿನಿಟ್ಸ್ ಅಲ್ಲಿ ನಮ್ದು ಅಪಾಯಿಂಟ್ಮೆಂಟ್ ಆಗುತ್ತೆ, 10 ನಿಮಿಷದಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ, 1/4 ಗಂಟೆಯಲ್ಲಿ ನಾವು ಹಾಸ್ಪಿಟಲ್ ಹೊರಗೆ ಬಂದಾಗುತ್ತೆ. ಇಟ್ಸ್ ಅ ಫ್ಯಾಕ್ಟ್. ಈಗ ಇವರು ಹೇಳಿದಾಗೆ ನೀವು ಒಂದು ಹಣ ಮತ್ತೊಂದು ಸಮಯ, ಈಗ ನಿಮ್ಮ ಸ್ಟ್ಯಾಂಡರ್ಡ್ಸ್ ಗಳನ್ನ ಫಾಲೋ ಮಾಡಿ ನಾವು ಡಿಸ್ಇನ್ಫೆಕ್ಷನ್ ಏನಾದ್ರು ಮಾಡ್ತೇವೆ ಅಂತ ಹೇಳಿದ್ರೆ, ಇದು ಯಾವ ರೀತಿಯ ಒಂದು ಚಾಲೆಂಜಸ್ ಇದೆ? ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ ರೀತಿಯಲ್ಲೇ ದಿನಕ್ಕೆ 5 ಪೇಷಂಟ್ ಮಾತ್ರ ನೋಡ್ಬೇಕು, ಅಥವಾ ಯಾವ್ದಾದ್ರು ಪರ್ಟಿಕ್ಯುಲರ್ ಇದು ಥಿಂಗ್ಸ್ ಯೂಸ್ ಮಾಡುವಾಗ್ಲೂ ಕೂಡ ಅದನ್ನ ನಾವು ಇಷ್ಟು ಟೈಮ್ಗೆ ಅದು ಏನು ಡಿಸ್ಇನ್ಫೆಕ್ಷನ್ ಮಾಡ್ಲಿಕ್ಕೆಲ್ಲ ಟೈಮ್ ತೆಗೆದುಕೊಳ್ತದಾದ್ರೆ ಪ್ರಾಕ್ಟಿಕಲ್ ಆಗಿ ಎಷ್ಟು ರೀಚ್ ಆಗ್ಬಹುದು ನಾವು ಅಂತ ಹೇಳಿ. ಕರೆಕ್ಟ್ ಸರ್. ನಮ್ದು ಮೇನ್ ಪಾಯಿಂಟ್ ಅದೇ ಇದೆ. ಸೊ ವೆನ್ ನಾವು ಅಪ್ರೋಚ್ ಮಾಡೋ ಹಾಸ್ಪಿಟಲ್ಗೆ, ಬಿಕಾಸ್ ಇಂಡಿಯನ್ ಹೆಲ್ತ್ ಕೇರ್ ನಾವು ನೋಡ್ಲಿಕ್ಕೆ ಹೋದ್ರೆ ಪೇಷಂಟ್ ಟರ್ನ್ ಓವರ್ ತುಂಬಾ ಜಾಸ್ತಿ ಇದೆ. ಡೆಫಿನೆಟ್ಲಿ ಹೆಲ್ತ್ ಕೇರ್ ವರ್ಕರ್ಸ್, ಹೆಲ್ತ್ ಕೇರ್ ಪ್ರೊಫೆಷನಲ್ ಡಾಕ್ಟರ್ಸ್ ತುಂಬಾ ಕಮ್ಮಿ ಇದ್ದಾರೆ ನಮ್ಮ ಈ ಪಾಪ್ಯುಲೇಷನ್ ನೋಡ್ಲಿಕ್ಕೆ ಹೋದ್ರೆ. ಅಂಡ್ ಪೇಷಂಟ್ಸ್ ತುಂಬಾ ಜಾಸ್ತಿ ಇದ್ದಾರೆ. ಸೊ ಆವಾಗ ಡೆಫಿನೆಟ್ಲಿ ಹಾಸ್ಪಿಟಲ್ ತುಂಬಾ ಬಿಸಿ ಇದ್ದೇ ಇರುತ್ತೆ. ಸೊ ನಾವು ದಟ್ಸ್ ಆಲ್ಸೋ ಒನ್ ಥಿಂಗ್. ಯಾಕಂದ್ರೆ ನಾವು ಬೇರೆ ಬೇರೆ ಸರ್ ಹೇಳಿದಾಗೆ ಕ್ರಿಟಿಕಲ್ ಡಿವೈಸ್ ಬಂದಾಗ ಬೇರೆ ಬೇರೆ ಹಲವಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸ್ಇನ್ಫೆಕ್ಷನ್ ಮೆಥಡ್ಸ್ ಇದೆ. ಸೊ ನಾವು ಇದನ್ನ ಯಾಕೆ ನಾವು ಇಂಡಿಯಾದಲ್ಲಿ ಈಗ ತರ್ತಿದ್ದೇವೆ ಅಂದ್ರೆ, ದಿಸ್ ಇಸ್ ಒನ್ ಥಿಂಗ್, ಇಟ್ ಈಸ್ ವೆರಿ ರ್ಯಾಪಿಡ್. ನಮ್ದು ಓವರ್ ಆಲ್ ಟೈಮ್ ಇಸ್ ಓನ್ಲಿ 1 minute. 30-40 ಟ್ರೆಡಿಷನಲ್ ಮೆಥಡ್ಗಿಂತ ಇಟ್ಸ್ ಜಸ್ಟ್ 1 minute ಎಂಟರ್ ಪ್ರೊಸೀಜರ್ ವಿ ಕ್ಲೇಮ್. ಅಂಡ್ ಸೆಕೆಂಡ್ ಇನ್ನೊಂದು ಏನಂದ್ರೆ, ಆಸ್ ನೀವು ಒಂದು ಹೇಳಿದ್ರಿ ಕ್ಲಿನಿಕಲ್ ಹೋಗುವಾಗ ಏನಂತ. ಸೊ ಈ ತರ ಸೆಟಪ್ ಮಾಡ್ಲಿಕ್ಕೆ, ಇನ್ಫೆಕ್ಷನ್ ಕಂಟ್ರೋಲ್ ಒಂದು ಎಂಟೈರ್ ಸೆಟಪ್ ಮಾಡ್ಲಿಕ್ಕೆ ಅದೊಂದು ತುಂಬಾ ಜವಾಬ್ದಾರಿಯ ಕೆಲಸ. ಎಂಟೈರ್ ಡಿಪಾರ್ಟ್ಮೆಂಟ್ ಬೇಕು, ಅದಕ್ಕೆ ಡೆಡಿಕೇಟೆಡ್ ನರ್ಸಸ್ ಬೇಕು, ಮತ್ತೆ ಅಷ್ಟೆಲ್ಲ ಸಿಸ್ಟಮ್ಸ್ ಬೇಕು. ಡೆಫಿನೆಟ್ಲಿ ಎಸ್. ಕ್ಲಿನಿಕ್ ಎಲ್ಲ ಹೋದಾಗೆ ಪ್ಲಸ್ ಆ ಇನ್ಫ್ರಾಸ್ಟ್ರಕ್ಚರ್ ಕ್ಲೀನಿಂಗ್ ಅಥವಾ ಅದೆಂತರ ಇರುವುದಿಲ್ಲ. ಸೊ ವಿ ಆಲ್ಸೋ ಹ್ಯಾವ್, ದಟ್ ಈಸ್ ವಾಟ್ ನಾವು ಹೇಳೋ ಪ್ರಕಾರ ನಮ್ದು ಯಾವ ಸಿಸ್ಟಮ್ ಇದೆ, ದಟ್ ಕ್ಯಾನ್ ಗೋ ಟು ಕ್ಲಿನಿಕ್ ಆಲ್ಸೋ. ಅಂಡ್ ಇಟ್ಸ್ ಜಸ್ಟ್ ಪೋರ್ಟೇಬಲ್ ತರ, ಇಟ್ಸ್ ಎನೇಬಲ್ಡ್ ಪೋರ್ಟೇಬಲ್. ಸೊ ಇಟ್ ಈಸ್ ಯೂಸ್ಡ್. ಸೊ ವೆಸ್ಟರ್ನ್ ಅಲ್ಲೂ ದಟ್ ಈಸ್ ವೈ ಇಟ್ ಇಸ್ ವೆರಿ ಸಕ್ಸಸ್ಫುಲ್. ಸೊ ದಟ್ಸ್ ವಾಟ್ ನಾವು ಅದನ್ನ ನಾವೀಗ ಇಂಡಿಯಾಕ್ಕೆ ತರ್ತಾ ಇದ್ದೇವೆ. ಬಿಕಾಸ್ ಇಂಡಿಯಾದಲ್ಲಿ ಟರ್ನ್ ಓವರ್ ಟೈಮ್ ಇಸ್ ಅ ವೆರಿ ಬಿಗ್ ಫ್ಯಾಕ್ಟರ್. ಯಾಕಂದ್ರೆ ತುಂಬಾ ವೇಟಿಂಗ್ ಇರುತ್ತೆ. ನಾವು ಮಣಿಪಾಲೇ ನೋಡ್ಬೋದು ನೀವು. ಅಂಡ್ ಔಟ್ಸೈಡ್ ಹೋದ್ರೆ, ಇಂಟೀರಿಯರ್ಸ್ ಎಲ್ಲ ಹೋದ್ರೆ ಇಟ್ ಇಸ್ ತುಂಬಾ ದೊಡ್ಡ ದೊಡ್ಡ ಕ್ಯೂ ಇದೆ ಪೇಷಂಟ್ಸ್ಗೆ. ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಇನ್ನೂ ಜಾಸ್ತಿ ಇದೆ. ರೀಸೆಂಟ್ ಆಗಿ ನೀವು ಐ ಥಿಂಕ್ ಡೆಲ್ಲಿ ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಬೆಡ್ ಇರಲ್ಲ. ಸೊ ಆ ಟೈಮಲ್ಲಿ ವಿ ನೀಡ್ ಟು ಬಿ ವೆರಿ ಕ್ವಿಕ್ ಸೊಲ್ಯೂಷನ್ ಏನಾದ್ರು ಇದ್ರೆ ಇದೆ. ಸೊ ದಟ್ ಈಸ್ ವಾಟ್ ವಿ ಆರ್ ಆಲ್ಸೋ ಬ್ರಿಂಗಿಂಗ್ ಟು ಟೇಬಲ್. ಓಕೆ. ಸೊ ಏನು ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಡಿಸ್ಇನ್ಫೆಕ್ಷನ್ ಮಾಡ್ಲಿಕ್ಕೆ ಆಗುತ್ತೆ ಯಾವುದೇ ರೀತಿಯಲ್ಲಿ ಇದೆ. ಅಂಡ್ ವಾಟ್ ಅಬೌಟ್ ಪ್ರೈಸ್, ಇಸ್ ಇಟ್ ಅಫೋರ್ಡೇಬಲ್? ನಾವು ರೈಟ್ ನೌ ಇಲ್ಲ, ಬಿಕಾಸ್ ಇಟ್ಸ್ ಅ ನ್ಯೂ ಟೆಕ್ನಾಲಜಿ ದಟ್ ವಿ ಆರ್ ಕಮಿಂಗ್. ಸೊ ಅಫೋರ್ಡೇಬಲ್ ಫಾರ್ ನಮ್ದು ನಾರ್ಮಲ್ ಪೇಷಂಟಿಗೆ ಇರ್ಲಿಕ್ಕಿಲ್ಲ. ಬಟ್ ಡೆಫಿನೆಟ್ಲಿ ನಾವೊಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕಾಗಿ ಬರುವಾಗ probably it will, over the time it will. Yakan just now we have started. So right now I can't say affordable because and again affordability ಏನಂದ್ರೆ ಅದು ಡಿಪೆಂಡ್ ಆಗುತ್ತೆ ಪೀಪಲ್ ಟು ಪೀಪಲ್. ಕರೆಕ್ಟ್ ಅಲ್ಲ? ಈಗ ಒಂದು ನನಗೆ ಅಫೋರ್ಡೇಬಲ್ ಆಗಿದ್ದು ಅಥವಾ ನನಗೆ ಯಾವ್ದು ಆಗುದಿಲ್ಲ ಅದು ನಿಮಗೆ ಅಫೋರ್ಡೇಬಲ್ ಇರ್ಬೋದು. ಸೊ ಇಟ್ ಆಲ್ಸೋ ಡಿಪೆಂಡ್ಸ್. ಬಟ್ ಐಡಿಯಾ ಏನಂದ್ರೆ ದಟ್ ನಾವೀಗ ಗೌರ್ಮೆಂಟ್ ಒಟ್ಟಿಗೆ ಸಹ ಮಾತಾಡ್ತಿದ್ದೇವೆ. ಬಿಕಾಸ್ ಗೌರ್ಮೆಂಟಿಗೂ ಇಷ್ಟ ಆಗಿದೆ ಅಂಡ್ ಲಾಟ್ಸ್ ಆಫ್ ಗೌರ್ಮೆಂಟ್ ಹಾಸ್ಪಿಟಲ್ ಈಗ ಬೇಕು. ಬಿಕಾಸ್ ಪ್ರಾಬ್ಲಮ್ಸ್ ನೋಡ್ತಾರೆ. ಸೊ ಎವ್ರಿ ಒನ್ ಹ್ಯಾವ್ ಸಿ ದ ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್ ಅಂತ ಒಂದು ಕಂಪನಿ ಬಂದು ಸೊಲ್ಯೂಷನ್ ಕೊಡುವ ಅಂತ ಹೇಳುವಾಗ ದೇ ಅಕ್ಸೆಪ್ಟ್ ಇಟ್. ಸೊ ನಾವು ಗೌರ್ಮೆಂಟ್ ಅಲ್ಲಿ ಮಾತಾಡ್ತಾ ಇದ್ದೀವಿ, ಟ್ರೈಂಗ್ ಟು ಥಿಂಗ್ಸ್. ಬಟ್ ಆಸ್ ಸರ್ ಹ್ಯಾಸ್ ಪುಟ್ ಅ ವೆರಿ ನೈಸ್ ಟಾಪಿಕ್ ಔಟ್, ದಟ್ ಈಸ್ ರೆಗ್ಯುಲರೈಸೇಷನ್ ಮಾಡಬೇಕಾದ್ರು, ರೆಗ್ಯುಲೇಷನ್ಸ್ ತರೋದು, ಆಕ್ಟ್ಸ್ ತರೋದು, ಲೈಕ್ ಬಟ್ ರೈಟ್ ನಾವು ಇಂಡಿಯಾ ಈಸ್ ಗೆಟಿಂಗ್ ಇಟ್. ಇಂಡಿಯನ್ ಹೆಲ್ತ್ ಕೇರ್ ಗೆಟಿಂಗ್ ಅದು. GC ಅಕ್ರಿಡೇಷನ್ ಬಂದಾಗ ವೆರಿ ಸ್ಟ್ರಿಕ್ಟ್ ಆನ್ ಇನ್ಫೆಕ್ಷನ್ ಕಂಟ್ರೋಲ್, ವೆರಿ ವೆರಿ ಸ್ಟ್ರಿಕ್ಟ್. ಅಂಡ್ ಐ ಥಿಂಕ್
ಓವರ್ ದ ಟೈಮ್ ಬರುತ್ತೆ, ಇಟ್ ವಿಲ್ ಕಮ್ ಡೌನ್. ಎಸ್ ಸರ್, ಈಗ ರಿಸ್ಕ್ ಫ್ಯಾಕ್ಟರ್ ಅಂತ ಬಂದಾಗ ಕೇವಲ ನಾವೀಗ ಆಗದ 2 ಪ್ರಶ್ನೆಯಲ್ಲಿ ಪೇಷಂಟ್ ಬಗ್ಗೆ ಮಾತಾಡಿದ್ರು. ವಾಟ್ ಅಬೌಟ್ ಹಾಸ್ಪಿಟಲ್ ಸ್ಟಾಫ್ಸ್? ಈಗ ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಅಥವಾ ಅಲ್ಲಿ ಈಗ ನೋಡಿ ನಾವು ಕೆಳ ಸ್ತರದ ಒಂದು ಕೆಲಸ ಮಾಡುವವರು ಇರ್ತಾರೆ, ಕ್ಲೀನಿಂಗ್ ಮಾಡುವವರು, ಎಲ್ಲ ಕ್ಲೀನಿಂಗ್ ಅದನ್ನ ತೆಗೆದುಕೊಂಡು ಹೋಗುವವರು, ಅಂದ್ರೆ ಪ್ರತಿಯೊಬ್ರು ಕೂಡ ಹಾಸ್ಪಿಟಲ್ ಸ್ಟಾಫ್ ಆಗೇ ಇರ್ತಾರೆ. ಸೊ ಇವರಿಗೂ ಕೂಡ ಈ ಸೋಂಕಿನ ಚಾನ್ಸಸ್ಗಳು ಅಥವಾ ಅವರಿಗೆ ಏನಾದರೂ ಇನ್ಫೆಕ್ಷನ್ ಆಗುವಂತದ್ದು ಚಾನ್ಸಸ್ ಇರುತ್ತಾ ಸರ್? ಡೆಫಿನೆಟ್ಲಿ ಅವರಿಗೆ ತುಂಬ ಚಾನ್ಸ್ ಇದೆ. ಸೊ ಅದಕ್ಕೆ ನಮ್ಮ ಅದೃಷ್ಟ ಏನಂದ್ರೆ, ವಿ ವರ್ ಒನ್ ಆಫ್ ದಿ ಫಸ್ಟ್ ಹಾಸ್ಪಿಟಲ್ಸ್, ಒನ್ ಆಫ್ ದಿ ಫಸ್ಟ್ ಯೂನಿವರ್ಸಿಟಿ ಹಾಸ್ಪಿಟಲ್ಸ್ ಟು ಸ್ಟಾರ್ಟ್ ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಕಮಿಟಿ. ಆಲ್ಮೋಸ್ಟ್ 25 years ಬ್ಯಾಕ್ ನಾನು ಸ್ಟಾರ್ಟ್ ಆಗುವಾಗ ಜಾಯಿನ್ ಆಗಿದ್ದೇನೆ. ಸೊ ನಮ್ಮ ಬೇಸಿಕ್ ವರ್ಕ್ ಏನಂದ್ರೆ, ಹೈರಾರ್ಕಲ್ ಸಿಸ್ಟಮ್, ನರ್ಸಸ್ ಇದ್ದರು ದಿವಸ ನೋಡ್ತಾರೆ ಪೇಷಂಟ್ಸ್ನಿ, ಬಟ್ ಆಸ್ ಎ ಹೆಡ್ ಮೈ ಜಾಬ್ ಇಸ್ 2 things. ನಾನು ಮೊದಲು ಎಕ್ಸ್ಪ್ಲೈನ್ ಮಾಡುವಾಗ, ಫಸ್ಟ್ ಪೇಷಂಟ್ ಹಾಸ್ಪಿಟಲ್ ಬರುವಾಗ ದೇ ಶುಡ್ ನಾಟ್ ಗೋ ಬ್ಯಾಕ್ ವಿತ್ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್, ಅದೊಂದೇ. ಸೆಕೆಂಡ್ ಥಿಂಗ್, ಹೌ ಡು ಐ ಪ್ರೊಟೆಕ್ಟ್ ಆಲ್ ಮೈ ಕೊಲೀಗ್ಸ್, ಡಾಕ್ಟರ್ಸ್, ನರ್ಸಸ್, ಹೌಸ್ ಕೀಪಿಂಗ್, ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್, ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ ಇದ್ದುದು ಎಂಪ್ಲಾಯೀಸ್, ಹೌಸ್ ಕೀಪಿಂಗ್ ಹೂ ಆರ್ ವರ್ಕಿಂಗ್ ಔಟ್ಸೈಡ್, ಎವ್ರಿಬಡಿ ಈಸ್ ಅಂಡರ್ ಅವರ್ ಪರ್ವ್ಯೂ. ಸೊ ವಿ ಗಿವ್, ನಾವು ರೆಕಮೆಂಡೇಶನ್ ಎಲ್ಲರಿಗೆ ಕೊಡ್ತೇವೆ. ಸೊ ನಾವು ಪಾಲಿಸಿ ಮಾಡುವಾಗ, ಹಾಸ್ಪಿಟಲ್ ಪಾಲಿಸಿ ಮಾಡುವಾಗ ನಾವೆಲ್ಲರನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡೇ ನಾವು ಪಾಲಿಸಿ ಮಾಡೋದು. ಇಟ್ ಇಸ್ ನಾಟ್ ಲೈಕ್ ಡಾಕ್ಟರ್ಸ್ ಮಾತ್ರ ಮಾಸ್ಕ್ ಕೊಡಬೇಕು ಹಾಗೆ. ಸೊ ನಮ್ಮದು ಏನಂದ್ರೆ, KMC ಅಲ್ಲಿ ಸಿಸ್ಟಮ್ ಸೋ ವೆಲ್ ಎಸ್ಟಾಬ್ಲಿಷ್ಡ್. ನಾವು 2010-11 ಅಲ್ಲಿ ನಿಮ್ಗೆ ನೆನಪಿದೆ ಇಲ್ಲೋ, H1N1 ಪ್ಯಾಂಡಮಿಕ್ ಆಗಿತ್ತು. ಸೊ ಆ ಟೈಮಲ್ಲಿ ನಾವು ತುಂಬ ಲರ್ನ್ ಮಾಡಿದೀವಿ ವಾಟ್ ಕ್ಯಾನ್ ಗೋ ರಾಂಗ್. ಅದಕ್ಕೆ ನಮಗೆ ಕೋವಿಡ್ ಬರುವಾಗ ನಮಗೆ ಮೇಜರ್ ಪ್ರಾಬ್ಲಮ್ ಏನು ಬರಲಿಲ್ಲ, ಬಿಕಾಸ್ KMC ಇಸ್ ಒನ್ ಆಫ್ ದ ಫಸ್ಟ್ ಇನ್ಸ್ಟಿಟ್ಯೂಟ್ಸ್ ಇನ್ ಹೋಲ್ ಆಫ್ ಇಂಡಿಯಾ ವೇರ್ separate private hospital, TMI hospital was dedicated, because we realized ಎಲ್ಲರ್ನಿ ನಮ್ಮ KMC 2000 ಮೆಡಲ್ ಇಟ್ಟರೆ ಎಲ್ಲರಿಗೆ ಸ್ಪ್ರೆಡ್ ಆಗುತ್ತೆ, ದೇ ವೋಂಟ್ ಬಿ ಎನಿ ಡಾಕ್ಟರ್ ಟು ಟ್ರೀಟ್. ಅದು ಸೆಪರೇಟ್ ಮಾಡಿ ಓನ್ಲಿ ಹೈ ರಿಸ್ಕ್ ಮಾತ್ರ ನಾವು ತಕೊಂಡು. ಸೊ ದೀಸ್ ಆರ್ ಆಲ್ ಲರ್ನಿಂಗ್ ಪಾಯಿಂಟ್ಸ್, ಬಿಕಾಸ್ ವಿ ಲರ್ನ್ಡ್ ಇಟ್ ಲಾಸ್ಟ್ 2.5 decades. ಸೊ ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದ್ರೆ, ಈಗ ಎಲ್ಲ ಡಾಕ್ಟರ್ಸ್ಗೆ, ನರ್ಸಸ್ಗೆ ಮತ್ತೆ ಈ ಹೌಸ್ ಕೀಪಿಂಗ್ ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ರಿಸ್ಕ್ ಸ್ಟ್ರಾಟಿಫಿಕೇಶನ್ ಮಾಡ್ತೀವಿ. ಬಿಕಾಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತೇವೆ, ಸಿ ಐ ಕಾಂಟ್ ಆಸ್ಕ್ ಫಾರ್ ಎ ಸ್ಕೈ, ರೈಟ್? ಎಲ್ಲರಿಗೆ ಇದು ಕೊಡ್ಬೇಕಂದ್ರೆ ನಮಗೆ ಅಷ್ಟು ಹಣ ಇಲ್ಲ. ವಿ ಆರ್ ನಾಟ್ ಎ ಮ್ಯಾಸಿವ್ ಲೈಕ್ ಎ ಕಾರ್ಪೊರೇಟ್ ಹಾಸ್ಪಿಟಲ್, ವಿ ಆರ್ ಎ ಯೂನಿವರ್ಸಿಟಿ ಹಾಸ್ಪಿಟಲ್. ವಿ ಕೇಟರ್ ಟು ದಿ ಲೋವರ್ ಮಿಡಲ್ ಕ್ಲಾಸ್ ಅಂಡ್ ವೆರಿ ಲೋ. ಆಯುಷ್ಮಾನ್ ಎಲ್ಲ ಕೊಡ್ತೇವೆ. ಸೊ ನಾವು ರಿಸ್ಕ್ ಸ್ಟ್ರಾಟಜಿ ಮಾಡ್ತೀವಿ. ನಾವು ಹೌ ಐ ಡೂ ಇಸ್, ಈಗ ನರ್ಸ್ ಇದ್ದರು, ಐಸೋಲೇಷನ್ ವಾರ್ಡ್ ಅಂತ ಇರುತ್ತೆ. ಸಪೋಸ್ ಪೇಷಂಟ್ಗೆ TB ಬಂದಿದೆ, ಸಪೋಸ್ ಪೇಷಂಟ್ಗೆ ಮೀಸಲ್ಸ್, ಕೋವಿಡ್ ಬಂದಿದೆ, ಅವ್ರನ್ನ ನಾರ್ಮಲ್ ಜನ ಒಟ್ಟಿಗೆ ಇರುವುದಿಲ್ಲ, ಅವರಿಗೆ ಐಸೋಲೇಷನ್ ವಾರ್ಡ್ಸ್ ಅಲ್ಲಿ ಇಡ್ತೀವಿ. ಅಲ್ಲಿ ಇದ್ದುದು ಡಾಕ್ಟರ್ಸ್ಗೆ, ನರ್ಸಸ್ಗೆ, ಹೌಸ್ ಕೀಪಿಂಗ್, ಬಿಲ್ಲಿಂಗ್ ಎಲ್ಲರಿಗೆ ನಾವು ಹಾಸ್ಪಿಟಲ್ ಫ್ರೀ ಆಗಿ ವ್ಯಾಕ್ಸಿನ್ ಕೊಡ್ಬೇಕಂತ ರೂಲ್ ಮಾಡಿದೀವಿ. ಸೊ ಅವ್ರಿಗೆಲ್ಲ ಕೊಡ್ತೀವಿ. ಇಡೀ ಹಾಸ್ಪಿಟಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್, ವ್ಯಾಕ್ಸಿನ್ಸ್ ಆರ್ ವೆರಿ ಕಾಸ್ಟ್ಲಿ. ಸೊ ಆ ತರ ಸ್ಟ್ರಾಟಜೀಸ್ ತರ್ತೀವಿ ನಾವು. ಸೊ ದಟ್ ವಿಲ್ ಪ್ರೊಟೆಕ್ಟ್. ಸೆಕೆಂಡ್ ಥಿಂಗ್, ಅಲ್ಲಿ ಇದ್ದವರಿಗೆ ಎಲ್ಲರಿಗೆ ಮಾಸ್ಕ್ ಹಾಕ್ಲೇಬೇಕು. ನಾವು ಆಡಿಟ್ ಮಾಡ್ತೀವಿ, ಹಾಕ್ಲಿಲ್ಲ ಅಂದ್ರೆ ಒಂದು ಕ್ವಶನ್ ಕೇಳ್ತೀವಿ, ಪ್ಲಸ್ ಫ್ರೀ ಆಗಿ ಪ್ರೊವೈಡ್ ಮಾಡ್ತೀವಿ. ಸೊ ಈ ತರ ಸ್ಪೆಸಿಫಿಕ್ ರಿಸ್ಕ್ ನೋಡ್ಕೊಂಡು ಅವರಿಗೆ ಬರಬಾರ್ದು ಅಂತ. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಸಮ್ ಎಕ್ಸಾಂಪಲ್ಸ್ ಹೌ ಅವರ್ ಸಿಸ್ಟಮ್ ವರ್ಕ್ಸ್. ಫಾರ್ಚುನೇಟ್ಲಿ ನಮ್ಮ ಅಡ್ಮಿನ್ ಇಸ್ ವೆರಿ ಸಪೋರ್ಟಿವ್. ನಮ್ಗೆ ಏನು ಆಲ್ಸೋ, ಈವನ್ ದೋ ಇಟ್ಸ್ ಲಿಟಲ್ ಬಿಟ್ ಕಾಸ್ಟ್ಲಿ, ಬಿಕಾಸ್ ಹಾಸ್ಪಿಟಲ್ ಇನ್ಫೆಕ್ಷನ್ ಈಸ್ ನಾಟ್ ಎ ಮನಿ ಅರ್ನಿಂಗ್ ಪಾರ್ಟ್ ಆಫ್ ಹಾಸ್ಪಿಟಲ್. ಅದು ನಾವು ಖರ್ಚು ಜಾಸ್ತಿ ಮಾಡ್ತೀವಿ ಹಾಸ್ಪಿಟಲ್ಗೆ. So admin usually don't like us because we are not making profit to them. In fact, we say spend more. But fortunately, ನಮ್ಮ ಮಾಹೆ ಯೂನಿವರ್ಸಿಟಿಯಲ್ಲಿ if you look at it, patient is first. Then balancing act. So patient health, patient safety is as important. ಅದೇ ತರ healthcare professional safety is also as important. So ಅದಕ್ಕೆ ನಾವು ಈ ತರ, as you said, we balance out with the money. You can't ask everything, but risk stratify ಮಾಡಿ ನಾವು ಅವೇರ್ನೆಸ್ ಕೊಡ್ತೀವಿ, ಪ್ಲಸ್ ಈ ತರ ಹೆಲ್ಪ್ ಮಾಡ್ತೀವಿ ಎಲ್ಲ. ಇಟ್ ಇಸ್ ನಾಟ್ ಎವ್ರಿಬಡಿ, ಇಟ್ ಇಸ್ ನಾಟ್ ಓನ್ಲಿ ಡಾಕ್ಟರ್ಸ್ ಲೈಕ್ ದಟ್. ಹಾಗೆ. ಸೊ ಈಗ ರಸಿಕಿರಣ್ ಅವರೇ, ಡಾಕ್ಟರ್ ಸೆಡ್ ನೋಡಿ, ಅವರದ್ದು ಹಾಸ್ಪಿಟಲ್ ಅಲ್ಲಿ 25 years ಬ್ಯಾಕ್ ಏನು ಇದನ್ನೆಲ್ಲ ಅವರು ಇನ್ಫೆಕ್ಷನ್ ಕಮಿಟಿ ಮಾಡಿದ್ದಾರೆ, ಅದ್ರದ್ದು ಹೆಡ್ ಆಗಿದ್ದಾರೆ. ಸೊ ಪ್ಲಾನಿಂಗ್ ಮಾಡ್ತಿದ್ದಾರೆ. ಬಟ್ ಈಗ ನಾನು ಆಗ್ಲೂ ಕೂಡ ನಿಮ್ಮ ಹತ್ರ ಕೇಳಿದೆ, ಈ ಸಣ್ಣ ಸಣ್ಣ ಕ್ಲಿನಿಕ್ ಗಳಂತ ಇರುತ್ತೆ,
ಈಗ ಸ್ಕ್ಯಾನಿಂಗ್ ಹೇಗಾಗಿದೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕ್ಲಿನಿಕ್ನವರು ಕೂಡ ಸ್ಕ್ಯಾನಿಂಗ್ ಸೆಂಟರ್ಸ್ ಇಟ್ಕೊಂಡಿದ್ದಾರೆ, ಅದರದಾದ ಮಾನದಂಡದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಸೊ ಈಗ ನಿಮ್ಮದೊಂದು ಎಜುಕೇಟ್ ಮಾಡೋದು, ಜಾಗೃತಿ ಮಾಡೋದು, ಗವರ್ಮೆಂಟ್ ಅನ್ನ ರೀಚ್ ಔಟ್ ಆಗೋದು, ಇದೆಲ್ಲ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ. ಸೊ ಹೌ ಟು ರೀಚ್ ಸ್ಮಾಲ್ ಕ್ಲಿನಿಕ್ ಅಥವಾ ಈ ಡಾಕ್ಟರ್ಸ್ ಇರ್ಬೋದು, ಇವರನ್ನ ಹೇಗೆ ರೀಚ್ ಔಟ್ ಆಗ್ತೀರಾ ಅಂತ ಹೇಳಿ? ಸೊ ಐ continue from where sir left. ನಾನು actually Manipal student. So when I got this initial opportunity, from the company. So when ನಾನು ಪಾಸ್ ಔಟ್ ಆದಾಗ ಸರ್ ನನಗೆ ಮಣಿಪಾಲ್ ಸಜೆಸ್ಟೆಡ್ ಮಿ ಟು ಗೋ ಟು ಇಂಡಸ್ಟ್ರಿ. I was ನನಗೆ ಆಕ್ಚುಲಿ ಮಣಿಪಾಲ್ ಅಲ್ಲಿ ಕೆಲಸ ಮಾಡ್ಬೇಕಿತ್ತು. ಅಂಡ್ ರೈಟ್ ನಾವು ಸರ್ ಹೇಳಿದ್ರು 25 years ಬ್ಯಾಕ್ ದೇ ಸ್ಟಾರ್ಟೆಡ್ ಇನ್ಫೆಕ್ಷನ್ ಕಂಟ್ರೋಲ್. ಐ ಮೀನ್ ವಂಡರ್. ಯಾಕಂದ್ರೆ ನಾವು ಈಗ ಸಹ ನಾನು ಅಕ್ರಾಸ್ ಕಂಟ್ರಿ ಹಾಸ್ಪಿಟಲ್ ಹೋಗೋ ಕೆಲಸ ಇನ್ನೂ ಇಲ್ಲ ಇನ್ಫೆಕ್ಷನ್ ಕಂಟ್ರೋಲ್. ವಿ ವರ್ ಜಸ್ಟ್ ಡಿಸ್ಕಸಿಂಗ್ ಲಾಸ್ಟ್ ಟೈಮ್ 5-6 years ಇಂದ ಇದೆಲ್ಲ ಇನ್ಫೆಕ್ಷನ್ ಕಂಟ್ರೋಲ್ ಆಗಿದೆ ಅಂತ ಸರ್ 25 years ಹೇಳ್ತಾರೆ. ಐ ಆಮ್ ಲೈಕ್ ಓವರ್ವೆಲ್ಮ್ಡ್ ದಟ್ ಮಣಿಪಾಲ್. ಸೊ ವೆನ್ ಎವರ್ ನನಗೆ ಇದು ಆಪ್ಷನ್ ಬಂದಾಗ ಸರ್ ಐ ವಾಸ್ ಆಕ್ಚುಲಿ ಇನ್ ಮಣಿಪಾಲ್ ಓನ್ಲಿ. ನನಗೆ ಇದು ಕಾಲ್ ಬಂದಾಗ ಸರ್, ಸೊ ಐ ಡಿಸ್ಕಸ್ಡ್ ವಿತ್ ಮೈ ಡಾಕ್ಟರ್ಸ್, ಮೈ ಮೆಂಟರ್ಸ್ ಇನ್ ಮಣಿಪಾಲ್, and I said no, this is one thing that we need to take. And ನಿಮ್ಮ ಕ್ವಶನ್, ಈ ಕ್ಲಿನಿಕ್ ಚಿಕ್ಕ ಚಿಕ್ಕ ಕ್ಲಿನಿಕ್ ದೇ ಆಲ್ವೇಸ್ ಲುಕ್ ಅಪ್ ಫಾರ್ ವಾಟ್ ಬಿಗ್ ಹಾಸ್ಪಿಟಲ್ ಡು. ಓಕೆನಾ? ಸೊ ಯಾವತ್ತು ನೋಡಿದ್ರೆ ದೇ ಆಲ್ವೇಸ್ ಲುಕ್ ಆಫ್ಟರ್, ಅಂದ್ರೆ ದೊಡ್ಡ ಹಾಸ್ಪಿಟಲ್ ಏನ್ ಮಾಡ್ತಾರೆ, ಸೊ ಅವ್ರ ಪ್ರೊಸೆಸ್. ಸೊ ರೈಟ್ ನಾವು ಇಲ್ಲದಿದ್ರೆ ಸಹ, ಬಿಕಾಸ್ ಸಿ ಇಯರ್ ಏನಾಗುತ್ತೆ ಅಲ್ಲಿ ತುಂಬಾ ಪೇಷಂಟ್ ಲೋಡು ಇರುತ್ತೆ ಅಲ್ಲಿ ಸರ್. ಅಂಡ್ ಅಗೇನ್ ಇನ್ಫ್ರಾಸ್ಟ್ರಕ್ಚರ್ ಚಾಲೆಂಜಸ್ ಇದ್ದೇ ಇದೆ ಇಂಡಿಯಾದಲ್ಲಿ ಬಂದ್ಬಿಟ್ಟು. ಚಿಕ್ಕದಿರುತ್ತೆ ಇರುತ್ತೆ, ವಿ ಕ್ಯಾನ್ ಪ್ರೊವೈಡ್ ದ ಸಪೋರ್ಟ್. ಬಟ್ ಈಗ ಏನಂದ್ರೆ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ಸರ್ ಹೇಳಿದ್ರೆ 25 years ಬ್ಯಾಕ್ ಸರ್ ವಾಸ್ ದೇರ್, ಬಟ್ ಈಗ ಸಹ ಕೆಲವು ಹಾಸ್ಪಿಟಲ್ ಇದೆ ಎಲ್ಲಿ ಇನ್ಫೆಕ್ಷನ್ ಕಂಟ್ರೋಲ್ ಇಲ್ಲ. ಸೊ ಈ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಅವರಿಗೆ ಸಹ ಅವೇರ್ನೆಸ್ ಹೋಗ್ಬೇಕು ದಟ್ ಈ ತರ ಇನ್ಫೆಕ್ಷನ್ ಕಂಟ್ರೋಲ್ ಇದೆ, ವಿ ನೀಡ್ ಟು ಮೇಂಟೈನ್, ಕಂಟ್ರೋಲ್ ಮಾಡ್ಬೇಕು ಇನ್ಫೆಕ್ಷನ್ ಅನ್ನ, ಪೇಷಂಟ್ ಟು ಪೇಷಂಟ್ ಹೋಗೋದಾಗಿ, ವಾಟ್ ಆಲ್ ಸೊಲ್ಯೂಷನ್ಸ್ ಆರ್ ದೇರ್. ಇದೆಲ್ಲ ಹೋದ ಕೂಡಲೇ ದೆನ್ ಡೆಫಿನೆಟ್ಲಿ they will also come. And also second thing is, and there's a patient party also. ಈಗ ತುಂಬಾ ಜನ ಪೇಷಂಟ್ಸ್ ಅಥವಾ ಪೇಷಂಟ್ ಪಾರ್ಟೀಸ್ ಏನಂತಾರೆ, ನನಗೆ ತುಂಬಾ ಬೇಗ ಆಗುತ್ತೆ ಕ್ಲಿನಿಕ್ ಹೋದ್ರೆ, ತುಂಬಾ ಬೇಗ ಆಗುತ್ತೆ. ಬಟ್ ಮಣಿಪಾಲ್ಗೆ ಸದ್ಯ ಥಿಂಕ್ ಓಕೆ ಮಣಿಪಾಲ್ ಹೋದ್ರೆ ನಮ್ಗೆ ವೆಯ್ಟ್ ಮಾಡ್ಬೇಕಾಗ್ಬೋದು ಹಾಗೆ ಅಂತ. ಬಟ್ ಇದು ಡಿಫ್ರೆನ್ಸ್. ಸರ್ ಹೇಳಿದ್ದೇ ಒಂದು ಡಿಫ್ರೆನ್ಸ್. 25 years ಮುಂಚೆನೆ ಅವ್ರು ಇನ್ಫೆಕ್ಷನ್ ಕಂಟ್ರೋಲ್ ಹೇಗೆ ಮಾಡ್ಬೇಕಂತ ಆಲ್ರೆಡಿ ಥಿಂಕ್ ಮಾಡಿದ್ದಾರೆ. ನಾವು ಇವತ್ತು ಮಾತಾಡೋದು ಚಿಕ್ಕ ಕ್ಲಿನಿಕಲ್ ಮಾಡ್ತಾರೆ ಇಲ್ವಾ ಅಂತ, ಬಟ್ 25 years ಮುಂಚೆನೇ ಆಗಿದೆ. ದಿಸ್ ಇಸ್ ವೈ ಐ ಆಲ್ಸೋ ಸೇ ದಟ್ ಪೇಷಂಟ್ ಆಲ್ಸೋ ಶುಡ್ ಗೆಟ್ ಅವೇರ್ ಆಫ್ ಹೇಗಾಗುತ್ತೆ ಅಂತ, ಹೇಗೆ ಕಂಟ್ರೋಲ್ ಆಗುತ್ತೆ ನಾವು ಇನ್ಫೆಕ್ಷನ್ ಆಗದಾಗೆ ನಾವು ಹೇಗೆ ಕಾಪಾಡ್ಕೊಳ್ಬೋದು ನಮ್ಮನ್ನ. ಸೊ ಇದನ್ನ ಪೇಷಂಟ್ಗೂ ಅರ್ಥ ಆಗ್ಬೇಕು. ದೇ ಶುಡ್ ಆಲ್ಸೋ ಹ್ಯಾವ್ ದ ನಾಲೆಜ್. ಪ್ಲಸ್ ವೆನ್ ಎವ್ರಿ ಒನ್ ಇಸ್ ಅವರಿಗೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅರ್ಥ ಆದಕ್ಕೂ ಇನ್ಫೆಕ್ಷನ್. ಈಗ ನಾರ್ಮಲ್ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಅಥವಾ ಸೆಕೆಂಡ್ ಬಿಗ್ ಥಿಂಗ್ ಇಸ್ ಕ್ಯಾನ್ಸರ್ ಇಂಡಿಯಾದಲ್ಲಿ ಅಷ್ಟೇ. ಬೇರೆ ಎಂತ ಬಂದರೂ ಫಸ್ಟ್ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಇದು ಆಲ್ಸೋ ಇಟ್ ಇಸ್ ಈಕ್ವಲ್ ಇಂಪಾರ್ಟೆಂಟ್. ಅಂಡ್ ಇನ್ಫೆಕ್ಷನ್ ಇಟ್ ಕ್ಯಾನ್ ಬಿ ವೆರಿ ಸೀರಿಯಸ್ ಸಮ್ಟೈಮ್ಸ್. ಅದು ಸರ್ ವಿಲ್ ಬಿ ರೈಟ್ ಪರ್ಸನ್ ಟು ಆಸ್ಕ್ ಯು. ನೀವು ಕೇಳ್ಬೋದು ಸರ್ ಇನ್ಫೆಕ್ಷನ್ ಎಷ್ಟು ಸೀರಿಯಸ್ ಆಗುತ್ತೆ, ಇಟ್ ಕ್ಯಾನ್ ಬಿ ವೆರಿ ಸೀರಿಯಸ್. ಸೊ ಇದು ಸಹ ನಾರ್ಮಲ್ ಎಲ್ರಿಗೂ ಅರ್ಥ ಆದ ಕೂಡಲೇ ದೆನ್ ಇಟ್ ಬಿಕಮ್ಸ್ ವೆರಿ ಈಸಿ. ಬಟ್ ವಿ ಆರ್ ಆಲ್ವೇಸ್ ದೇರ್, ವಿ ಕ್ಯಾನ್ ಹೆಲ್ಪ್ ಎನಿ ಕ್ಲಿನಿಕ್ ಆಲ್ಸೋ. ಇಟ್ ಇಸ್ ವೆರಿ ಈಸಿ ಟು ಗೆಟ್ ಇಟ್. ಎಸ್. ಸೊ ಈಗ ರಸ್ಕಿರೋನ್ ಅವ್ರು ಹೇಳಿದ್ರು ಎಷ್ಟು ಸೀರಿಯಸ್ ಫ್ಯಾಕ್ಟರ್ ಅಂತ ಹೇಳಿ. ಸೊ ಈಗ ಜನರು ಹೇಗಾಗಿತ್ತು ಅಂತ ಹೇಳಿದ್ರೆ, ನೀವು ಕೆಲವು ಮ್ಯಾಟರ್ ನಲ್ಲಿ ಮಾತಾಡುವಾಗ್ಲೇ ಜನರು ಹೇಳ್ತಾರೆ ಇದೆಲ್ಲ ಭಯ ಪಡಿಸೋದು ಮಾರ್ರೆ ಇದ್ದದ್ದು, ಅಂದ್ರೆ ನೀವೇನಾದ್ರೂ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದ್ರು ಕೂಡ ಇದೆಲ್ಲ ಸುಮ್ಮನೆ ಹೆದರಿಸೋದು, ಇದು ಮಾಡಿ ಅದು ಮಾಡಿ ಅಂತ ಹೇಳೋದು, ಅಥವಾ ಇದು ಮೆಥಡ್ ಅನ್ನ ಫಾಲೋ ಮಾಡಿ ಅಂತ ಹೇಳಿ. ಬಟ್ ಒನ್ ಆರ್ ಟೂ ಎಕ್ಸಾಂಪಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ, ನಾವು ಇದನ್ನ ನೆಗ್ಲೆಕ್ಟ್ ಮಾಡುವಾಗಿಲ್ಲ, ಇದು ತುಂಬಾ ಡೇಂಜರಸ್ ಇದೆ ಅಂತ ಹೇಳೋದಕ್ಕೆ 1 or 2 ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು ಸರ್? ಒಂದು ಪೇಷಂಟ್ ಎಕ್ಸಾಂಪಲ್ ಕೊಟ್ಟೆ, ಹೆಸರು ಬೇಡ, ಬಟ್ ಈ ತರ ಆಗಿ ಅವರಿಗೆ ಏನ್ ಸಮಸ್ಯೆ ಆಯ್ತು ಅಂತ ಹೇಳೋದಾದ್ರೆ. ಅಂದ್ರೆ ಈಗ ಸುಮಾರು ಸಾರಿ ವಿತ್ ರೆಸ್ಪೆಕ್ಟ್ ಟು ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ಸ್, ನಾನು ಹೇಳಿದಾಗೆ ಎಲ್ಲರಿಗೂ ರಿಸ್ಕ್ ಸೇಮ್ ಇಲ್ಲ. ಈಗ ಸಪೋಸ್ ಆಲ್ರೆಡಿ ಕ್ಯಾನ್ಸರ್ ಇದ್ದವ್ರು ಪೇಷಂಟ್ ಇರ್ತಾರೆ, ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರು ಇರ್ತಾರೆ, ಕೆಲವರಿಗೆ ಇಮ್ಯುನೋಸಪ್ರೆಸಿವ್ ಥೆರಪಿ ಅಂದರೆ ಬಾಡಿಯಲ್ಲಿ ಇಮ್ಯುನಿಟಿ ಕಡಿಮೆ ಮಾಡೋದು ಎಲ್ಲ, ಅವರಿಗೆ ರಿಸ್ಕ್ ಜಾಸ್ತಿ. ಫಾರ್ ಎಕ್ಸಾಂಪಲ್, ನಮಗೆ ಎಲ್ಲಿ ಇನ್ಫೆಕ್ಷನ್ ಏನಾದರೂ ಆದರೆ ನಮಗೆ ಕನ್ಸಲ್ಟೇಷನ್ ಕೊಡ್ತಾರೆ ಹಾಸ್ಪಿಟ್ಲಲ್ಲಿ. ಈಗ ಕಿಡ್ನಿ ಡಾಕ್ಟರ್ಗೆ ಇನ್ಫೆಕ್ಷನ್ ಇದ್ದರೆ ನಮ್ಮನ್ನು ಕರೀತಾರೆ, ನೋಡಿ ಏನು ಮಾಡೋದು ಅದಕ್ಕಂತ. ಫಾರ್ ಎಕ್ಸಾಂಪಲ್, ಈಗ ಡಯಾಲಿಸಿಸ್ ಅಂತ ಒಂದು ಪ್ರೊಸೀಜರ್ ಇದೆ. ಬೇಸಿಕಲಿ ಕಿಡ್ನಿ 2 ಫೇಲ್ ಆದರೆ ಕೆಲವರಿಗೆ ಲೈಫ್ ಲಾಂಗ್ ಮಾಡಬೇಕು, ಕೆಲವರಿಗೆ ಇನ್ಫೆಕ್ಷನ್ ಬರುವಾಗ ಟೆಂಪ್ರರಿ ಮಾಡಿ ಮತ್ತೆ ಸರಿ ಆಗ್ತಾರೆ. ನಾನು ಹೇಳೋದು ಲಾಂಗ್ ಟರ್ಮ್ ಡಯಾಲಿಸಿಸ್. ಈಗ ನಮ್ಮ ಹಾಸ್ಪಿಟ್ಲಲ್ಲಾದರೆ ನಮ್ದು ಇನ್ಫೆಕ್ಷನ್ ಕಂಟ್ರೋಲ್ ಕಮಿಟಿ ಪ್ರೋಟೋಕಾಲ್ಸ್ ಇದೆ ಅದೆಲ್ಲ.
ಕೆಲವು ಪೇಷಂಟ್ ಏನು ಮಾಡ್ತಾರಂದ್ರೆ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಎಷ್ಟು ದೂರ, ಇಲ್ಲ ಅಂದರೆ ಯಾಕೆ ಎಷ್ಟು ಖರ್ಚು ಮಾಡಬೇಕು ಹಾಗೆ ಅಂತ, ಸೊ ಬೇರೆ ಬೇರೆ ಹಾಸ್ಪಿಟ್ಲ್ ಹತ್ರ ಮಾಡ್ಕೊಳ್ತಾರೆ. ನಮಗೆ ಸುಮಾರು ಸಾರಿ ಆ ಪೇಷಂಟ್ಸಿಂದ ಇವರು ವಾಪಸ್ ಬರುವಾಗ ಕನ್ಸಲ್ಟೇಷನ್ ಬರುತ್ತೆ, ಈ ಪೇಷಂಟ್ಗೆ ಜ್ವರ ಇದೆ, ಈಗ ಡಯಾಲಿಸಿಸ್ ಅಲ್ಲಿ ಲೆಫ್ಟ್ ಸೈಡಲ್ಲಿ ನೀಡಿಲ್ ಹಾಕಿ ಮಾಡ್ತಾರೆ, ಅಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ. ನಾವು ಅದು ಚೆಕ್ ಮಾಡುವಾಗ ಬ್ಲಡ್ಡಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ ಇನ್ಫೆಕ್ಷನ್. ಅದು ಯಾಕೆ ಆಗಿದೆ ಅಂತ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಆವಾಗ ನಮಗೆ ಕ್ಲಿಯರ್ ಆಗಿ ಬೇರೆ ಕಡೆ ಇನ್ಫೆಕ್ಷನ್ ಕಂಟ್ರೋಲ್ ಪ್ರೋಟೋಕಾಲ್ಸ್ ಯಾವುದಿದೋ ಅದು ಕರೆಕ್ಟಾಗಿ ಫಾಲೋ ಮಾಡಲ್ಲ. ನಾವು ಹೇಗೆ ಅಂದರೆ ನಾವು ಅಲ್ಲಿ ಹಾಸ್ಪಿಟ್ಲ್ಗೆ ಹೋಗ್ಲಿಕ್ಕೆ ಆಗಲ್ಲ, ಪೇಷಂಟ್ ಹತ್ರ ನಾವು ಚೆಕ್ ಲಿಸ್ಟ್ ಇರುತ್ತೆ, ಕೇಳ್ತೀವಿ ನಿಮ್ಗೆ ಏನೇನು ಮಾಡಿದಾರು ಅಂದರೆ ನಮಗೆ ಕಲಿಬೇಕಲ್ಲ. ಸೊ ಆವಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾವು ಡಿಸ್ಕಸ್ ಮಾಡುವಾಗ ಸ್ಕಿನ್ ಡಿಸ್ಇನ್ಫೆಕ್ಷನ್ ಸರಿ ಆಗಲ್ಲ, ಗಡಿಬಿಡಿಯಲ್ಲಿ ನೀಡ್ಲ್ ಹಾಕ್ತಾರೆ. ಈಗ ಅದೇ ನನಗೆ ನಿಮಗೆ ಮಾಡಿದರೆ ನಮ್ಮ ರಿಸ್ಕ್ ವಿ ಕ್ಯಾನ್ ಫೈಟ್ ಇಟ್ ಔಟ್. ಬಟ್ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಇಟ್ ಇಸ್ ಲೈಕ್ ಹ್ಯಾಪನಿಂಗ್ ವಾರಕ್ಕೆ 2-3 ಸಾರಿ. ಸೊ ಚುಚ್ಚಿ 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 ದೆನ್ ರಿಸ್ಕ್ ಬಿಕಮ್ ಸಿಗ್ನಿಫಿಕೆಂಟ್ಲಿ ಹೈ. ಅವರಿಗೆ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಸೇರಿ ಮತ್ತೆ ಲಿವರು ಹಾರ್ಟ್ ಎಲ್ಲ ಫೇಲ್ ಆಗಿ ತುಂಬಾ ಸೀರಿಯಸ್ ಆಗ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಸೆಕೆಂಡ್ ಲೈಕ್ ಇದು ಒನ್ ಥಿಂಗ್ ಅಂತ ಹೇಳಿದ್ರೆ ಇದು ನನ್ನ ಪ್ರಕಾರ ತುಂಬಾ ಮೇಜರ್ ವಿಚಾರ. ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂತ ನಮ್ದು ಯಾವ್ದಾವ್ದು ಕನ್ಸಲ್ಟೇಷನ್ ಬರುತ್ತೋ ಅದು ನಾನು ಹೇಗೆ ಹೇಳ್ತೇನೆ. ಯಾಕಂದ್ರೆ ಏನಾಗುತ್ತೆ ನೀವು ಹೇಳಿದ ಹಾಗೆ ವಾರದಲ್ಲಿ 2-3 ಡಯಾಲಿಸಿಸ್ ಹೋಗೋರಿದ್ದಾರೆ, ಮಿನಿಮಮ್ 2 ಡಯಾಲಿಸಿಸ್ ಮಾಡೋರು ಇದ್ದಾರೆ. ಅವ್ರಿಗೆ ಏನಾಗುತ್ತೆ, ಇಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಅಥವಾ ಇಲ್ಲಿ ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ ಅಂತ ಹೇಳುವಾಗ ಇದು ಮಂತ್ಲಿಗೆ ಇಷ್ಟು ಹಣದಲ್ಲೇ ಕ್ಯಾಲ್ಕುಲೇಷನ್ ಮಾಡುವಾಗ ಇದು ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದು, ನಾನು ಅದರಲ್ಲಿ ತಪ್ಪಂತ ಹೇಳ್ತಾ ಇಲ್ಲ, ಕರೆಕ್ಟ್. ಈಗ ನಾನ್ ಪೇಷಂಟ್ ಆದ್ರೆ ಎಲ್ಲಿ ಕಡಿಮೆ ಇದ್ರೆ ಅಲ್ಲಿನೇ ನಾವು ಹೋಗೋದು. ಲೈಕ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ ಇದು ಜನರಲ್ಲಿ ಅವೇರ್ನೆಸ್ ಬರಬೇಕು. ಈಗ ಸಪೋಸ್ ನಾನು ಸ್ಟ್ಯಾಂಡರ್ಡ್ ಸೆಂಟರ್ಗೆ ಹೋಗ್ಲಿಲ್ಲ, ಇನ್ನೊಂದು ಸೆಂಟರ್ಗೆ ಹೋಗಿ ನಾನು ಆ ಬೇರೆ ಸೆಂಟರ್ ಸಬ್ ಸ್ಟ್ಯಾಂಡರ್ಡ್ ಅಂತ ಹೇಳೋದಿಲ್ಲ, ಬಟ್ ಆ ಸ್ಟ್ಯಾಂಡರ್ಡ್ ನೀವು ಹೋಗುವಾಗ ನೀವು ಕೇಳಬೇಕು, ನೀವು ಸ್ಕಿನ್ ಅನ್ನು ಕ್ಲೀನ್ ಮಾಡಿದ್ದೀರಾ. ಅವರು ಪಾಪ ಟೆಕ್ನಿಷಿಯನ್ ಗಡಿಬಿಡಿಯಲ್ಲಿ ಮರ್ತೋಗಿರ್ಬೋದು, ನಿಮ್ಗೆ ಅವೇರ್ನೆಸ್ ಇದ್ರೆ ನೀವು ಕೇಳ್ತೀರಿ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಲೈಕ್ ದಿಸ್ ಹೋಪ್ಫುಲಿ ದಿಸ್ ಪ್ರೋಗ್ರಾಮ್ ವಿಲ್ ಕನ್ವೆ ದಟ್ ಮೆಸೇಜ್. ನಾವು ಆಲ್ರೆಡಿ ಹೇಳಿ ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಇದೆಲ್ಲ ನಾವು ಇಂಗ್ಲಿಷಲ್ಲಿ ಹೇಳಿದಾಗೆ ರಾಕೆಟ್ ಸೈನ್ಸ್ ಏನಿಲ್ಲ, ಇಟ್ ಈಸ್ ಸಿಂಪಲ್. ಗಾಸ್ ಅಲ್ಲಿ ಸ್ಪಿರಿಟ್ ಹಾಕೋದು, ಕ್ಲೀನ್ ಮಾಡೋದು, ವೆಯ್ಟ್ ಮಾಡೋದು, ಮತ್ತೆ ಚುಚ್ಚೋದು ಅಷ್ಟೇ. ಬಟ್ ಏನಾಗ್ತದೆ ಅಂದ್ರೆ ಬೇಗ ಬೇಗ ಆಗಬೇಕು, ಪೇಷಂಟ್ಗೆ ನಾನು ಹೋಗ್ಬೇಕಂತ ಹೇಳ್ತಾರೆ, ಇವ್ರಿಗೆ ನೆಕ್ಸ್ಟ್ ಪೇಷಂಟ್ ಇರ್ತಾರೆ. ಸೊ ಥಿಂಗ್ಸ್ ಕ್ಯಾನ್ ಗೋ ರಾಂಗ್ ಓರ್ ರಿಪೀಟೆಡ್ಲಿ. ಹಾಗೆ ಲೈಕ್ ಎವ್ರಿ ಬಾಲ್ 6 ಹೊಡೆದಾಗ ಹೋದ್ರೆ ಯು ವಿಲ್ ಲೂಸ್ ಯುವರ್ ವಿಕೆಟ್, ಅದೇ ತರ. ಸೊ ಸಿಸ್ಟಮ್ಸ್ ಪ್ರೋಟೋಕಾಲ್ಸ್ ತಂದಿದ್ರೆ ಈವನ್ ಎ ಸ್ಮಾಲೆಸ್ಟ್ ಹಾಸ್ಪಿಟಲ್ ಕ್ಯಾನ್ ಡೂ ಎ ಫ್ಯಾಂಟಾಸ್ಟಿಕ್ ಜಾಬ್. ಅದಕ್ಕೆ ಸ್ವಲ್ಪ ಸಿಸ್ಟಮ್ಸ್ ಮಾಡಬೇಕು, ಅವರಿಗೆ ಎಜುಕೇಶನ್ ಕೊಡಬೇಕು. ಸೊ ದಿಸ್ ಇಸ್ ಒನ್ ಆಫ್ ದಿ ಮೀಡಿಯಾ ಥ್ರೂ ವಿಚ್ ವಿ ಕ್ಯಾನ್ ಡೂ ಇಟ್. So it should come from both ends, from the healthcare system and also patient side ಇಂದ patient relatives ಇಂದ ಬರಬೇಕು. ಹಾಗೆ ಅಂತ ಇವ್ರದ್ದು ತಪ್ಪು ಇವ್ರು ಮಾಡೋದಿಲ್ಲ ಅಂತ ಹೇಳೋದು ನಾನು ಹೇಳ್ತಾ ಇಲ್ಲ, ಬಿಕಾಸ್ ಅವ್ರು ಮಾಡಲಿಲ್ಲ ಅಂದ್ರೆ ಎಲ್ಲರಿಗೂ ಇಲ್ಲಿ ಎಫರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದೇ ಆರ್ ಆಲ್ಸೋ ಡೂಯಿಂಗ್ ಗುಡ್ ಜಾಬ್, ಲುಕ್ ಎಟ್ ಇಟ್ ದಟ್ ವೇ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಸುಮಾರು ಎಕ್ಸಾಂಪಲ್ಸ್ ಇದೆ ಈ ತರ, ಬಟ್ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಕಾಂಪ್ಲೆಕ್ಸಿಟಿ ಆಫ್ ದಿ ಅವರ್ ಹೆಲ್ತ್ ಕೇರ್ ಸಿಸ್ಟಮ್. Yes. So from your company side, how you can train hospital staffs? ಯಾಕಂದ್ರೆ ಈಗ ಒಂದು ಗವರ್ಮೆಂಟ್ ಗೆ ಹೋಗಿ ಪಾಲಿಸೀಸ್ ಬಗ್ಗೆ ಮಾತಾಡೋದಿರ್ಬೋದು, ಅಂಡ್ ಈ ತರದ ಇಕ್ವಿಪ್ಮೆಂಟ್ ಗಳನ್ನ ಬಳಸೋದಕ್ಕೆ ಹೇಳೋದಿರ್ಬೋದು, ಅದರ ಜೊತೆಗೆ ಆ ಸ್ಟಾಫ್ ನವರಿಗೆ ಒಂದು ಟ್ರೈನಿಂಗ್ ಕೂಡ ಬೇಕಾಗುತ್ತೆ. ಸೊ ಈಗ KMC ಹಾಸ್ಪಿಟಲ್ ಅಲ್ಲಿ ಒಂದು ಕಮಿಟಿಯೇ ಮಾಡಿ ಅದನ್ನ ಮಾಡ್ತಿದ್ದಾರೆ, ಬಟ್ ಈ ತರದ ಒಂದು ಕೆಲಸ ನಿಮ್ ಕಡೆಯಿಂದ ಏನಾದ್ರು ಫ್ರಮ್ ಯುವರ್ ಕಂಪನಿ ಸೈಡ್ ಕ್ಯಾನ್ ಯು ಡೂ ಇಟ್? ಕರೆಕ್ಟ್. ಯಾ, ಸೊ ನಾವು ಟ್ರೈನಿಂಗ್ ಈಗ ತುಂಬಾ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ಇನಿಷಿಯಲಿ, ಬಿಕಾಸ್ ಮೋರ್ ದೆನ್ ವಿ ಆರ್ ನಾಟ್ ಲುಕಿಂಗ್ ಲೈಕ್ ಸೇಲ್ಸ್. ನಾವು ಸೇಲ್ಸ್ಗೆ ನಾವು ತುಂಬಾ ಜಾಸ್ತಿ ಟ್ರೈನಿಂಗ್, ಸರ್ಟಿಫಿಕೇಟ್ ಬೇಸ್ಡ್ ಟ್ರೈನಿಂಗ್ ಮಾಡ್ತಿದ್ದೇವೆ, ಪುನಃ ಸರ್ಟಿಫಿಕೇಟ್ ಕೊಡ್ತೇವೆ, ಹೇಗೆ ಮಾಡಬೇಕು, ಹೇಗೆ ಅಂಡ್ ಅದ್ರದ್ದು ರಿಸ್ಕ್ ಏನು, ಏನೇನಾಗ್ಬೋದು. ಸೊ ಈ ತರ ಪ್ರೋಗ್ರಾಮ್ಸ್ ತುಂಬಾ ಮಾಡ್ತಿದ್ದೇವೆ. ಅಂಡ್ ಆಲ್ಸೋ ನಾವು ಏನ್ ಮಾಡಿದ್ವಿ ಅಂದ್ರೆ ವಿ ಹ್ಯಾವ್ ಗಾಟ್ ಇನ್ AI. ಈಗ AI the era we can say the entire thing is now AI, ಎಲ್ಲದಲ್ಲೂ AI ಬಂದಿದೆ. So we have got AI also now. ಏನಂದ್ರೆ that we have got the entire AI driving the training process. So even if ಅವರಿಗೊಂದು they will get trained, and if they are using our product, the AI only will AI ಹೇಳ್ತದೆ ಹೇಗೆ ಮಾಡ್ಬೇಕಂತ. Every step will be covered by AI. So AI, so they ಏನೋ ಡೌಟ್ಸ್ ಇರಲ್ಲ, ಅಥವಾ ಏನಾದ್ರು ರಾಂಗ್ ಆಗಿ ಮಾಡೋದು ಚಾನ್ಸಸ್ ಇರಲ್ಲ, ಬಿಕಾಸ್ ಆ ಮೆಷಿನ್ ತುಂಬಾ ಅಥವಾ ಆ ಸಿಸ್ಟಮ್ ಏನಿದೆ ಅದನ್ನ ವೆರಿ ವೆಲ್ ಗೈಡ್ ಮಾಡುತ್ತೆ. ಹೂಎವರ್ ಇಸ್ ಡೂಯಿಂಗ್, ನರ್ಸ್ ಆರ್ ಪ್ಯಾರಾಮೆಡಿಕ್ ಯಾರು ಮಾಡ್ತಾರೆ, ದೇ ವಿಲ್ ಗೈಡ್ ದೆಮ್ ವೆರಿ ಕ್ಲಿಯರ್ಲಿ ಟು ದ ಎಕ್ಸಾಕ್ಟ್ ಪ್ರೋಟೋಕಾಲ್ ಹೇಗಿದೆ ಹಾಗೆ
ಬಿಕಾಸ್ ಆಸ್ ಸರ್ ಸೆಡ್ ರೈಟ್ ಪ್ರೋಟೋಕಾಲ್ ಅಥವಾ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರೋಟೋಕಾಲ್ ವಿಲ್ ಬಿ ಗೈಡೆಡ್ ಬೈ ಎ. ಸೊ ದಟ್ ಈಸ್ ವಾಟ್ ನಾವು ಮಾಡ್ತಿದ್ದೀವಿ. ಆ್ಯಂಡ್ ಟ್ರೈನಿಂಗ್ ಡೆಫಿನೆಟ್ಲಿ ಎಸ್ ವಿ ಆರ್ ಡೂಯಿಂಗ್ ಲಾಟ್ಸ್ ಆಫ್ ಟ್ರೈನಿಂಗ್ ಅಕ್ರಾಸ್ ಕಂಟ್ರಿ. ಎಸ್, ಈಗ ಸರ್ ಬರುವಾಗಲೇ ಇವತ್ತು ಸ್ಯಾನಿಟೈಸರ್ ಇಟ್ಕೊಂಡು ಬಂದಿದ್ದಾರೆ, ಮಾಸ್ಕ್ ಇದೆ. ಕೊರೋನಾ ಟೈಮಲ್ಲಿ ಭಯಂಕರ ನಮಗಿತ್ತು. ಒಂದು ಅಂಗಡಿಗೆ ಹೋಗಿ ಬಂದ್ರೆ ಕೈ ತೊಳೆಯೋದು, ಹಾಸ್ಪಿಟಲ್ಗೆ ಹೋದ್ರೆ ಕೈ ತೊಳೆಯೋದು, ಒಂದು ದಿವಸಕ್ಕೆ 10ರಿಂದ 15 ಸಲ ಕೈ ತೊಳೆಯೋದು, ಸ್ಯಾನಿಟೈಸರ್ ಹಾಕೋದು, ಮಾಸ್ಕ್ ಹಾಕೋದು, ಇದೆಲ್ಲ ನಮ್ದೊಂದು ರೆಗ್ಯುಲರ್ ಇತ್ತು. ಬಟ್ ಈಗ ನಮಗೆ ಕೊರೋನಾ ಬಂದಿದೆ ಅನ್ನೋದೇ ಮರ್ತು ಹೋಗಿದೆ. ಸೊ ಕೊರೋನಾ ಟೈಮಲ್ಲಿ ಆದಂತಹ ಎಲ್ಲ ಅವಾಂತರ ನಾವು ನೋಡಿದ್ದೇವೆ. ಪಕ್ಕದ ಮನೆಯವರೇ ನಮ್ಗೆ ರೋಗಿ ಬಂದ ಅಂತ ನೋಡ್ತಾ ಇದ್ರು. ಆ ಪೊಸಿಷನ್ ನಾವು ಇದ್ದೇವೆ. ಬಟ್ ಇದು ಪ್ರಾಕ್ಟಿಕಲ್ ನಡೆಯುತ್ತೆ, ಮರೆಯುವ ಅನ್ನೋದು ಸಹಜ. ಬಟ್ ಈಗ ಸರ್ ಮತ್ತೊಮ್ಮೆ ಈ ಪ್ರೋಗ್ರಾಮ್ ಮೂಲಕ ನಮ್ಗೆ ಅದ್ರ ಇಂಪಾರ್ಟೆನ್ಸ್ ಹೇಳ್ತಾರೆ. ಬಿಕಾಸ್ ಇಲ್ಲಿ ಡಿಸ್ಇನ್ಫೆಕ್ಷನ್ ಬಗ್ಗೆ ನಾವು ಮಾತಾಡೋದವಾಗ ಇಲ್ಲಿ ಆಗ ಕೂಡ ಅವ್ರು ಹೇಳಿದ್ರು, ಈಗ ಒಂದು ಎವ್ರಿ ಡೇ ಒಂದು ವೀಕಲ್ಲಿ 2-3 ಟೈಮ್ಸ್ ಒಂದು ಪೇಷಂಟ್ ಯಾರೋ ಡಯಾಲಿಸಿಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಒಂದು ಸಣ್ಣ ವಿಚಾರ ಇರೋದು, ಬಟ್ ಅಲ್ಲಿ ನಮ್ಗೆ ಆ ಸೆನ್ಸ್ ಬೇಕು. ಇವರು ಇದನ್ನ ಯೂಸ್ ಮಾಡ್ತಿದಾರ, ಕ್ಲೀನ್ ಮಾಡಿದಾರ, ಇದನ್ನ ನಾವು ಕೇಳ್ಬೇಕು. ನಾವು ಮರ್ತೇ ಬಿಡ್ತೇವೆ. ಎಷ್ಟೋ ಸಲ ನಾವು ಮೊಬೈಲ್ ಅಲ್ಲಿ ಇರ್ತೇವೆ, ಪೇಷಂಟ್ ಒಳಗೆ ಹೋಗ್ತಾರೆ, ಅದ ಕರ್ಕೊಂಡು ಹೋದೋ ಮೊಬೈಲ್ ಅಲ್ಲಿ ಬಿಸಿ ಆಗಿರ್ತಾರೆ. ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್. ಬಟ್ ಈಗ ನಮ್ಗೆ ಮತ್ತೊಮ್ಮೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಸರ್ ಹೇಳಿ ಸರ್, ಈಗ ಜನರಿಗೆ ಇದರ ಇಂಪಾರ್ಟೆನ್ಸ್ ಬಗ್ಗೆ ಹೇಳಿ ಇನ್ನೊಮ್ಮೆ. ನೀವು ಹೇಳಿದಾಗೆ ನಾವು ಮರ್ತೋಗೋದು ಸಹಜ. ಸೊ ಅದಕ್ಕೆ ನಾವು ಕಮಿಟಿಯಲ್ಲಿ ಪ್ರತಿ 2-3 ತಿಂಗಳಿಗೆ ಏನಾದ್ರೂ ಪ್ರೋಗ್ರಾಮ್ ಮಾಡಿ ವೇರಿಯಸ್ ವೇಸ್, ಒಂದು ಲೈಕ್ ಮೆಸೇಜಸ್ ಕಳ್ಸೋದು, ಇಲ್ಲ ಅಂದ್ರೆ ನಮ್ಮ ಮಾನಿಟರ್ಸ್ ಅಲ್ಲಿ ಏನೋ ಮೆಸೇಜ್ ಹಾಕೋದು, ಇಲ್ಲ ಅಂದ್ರೆ ನಮ್ಮ ನರ್ಸಸ್ ಕೆಲವು ಸಾರಿ ಹೋಗಿ ಒಂದು ವಾರ್ಡ್ ಅಲ್ಲಿ ಡ್ಯಾನ್ಸ್ ಮಾಡಿ ಏನೋ ತೋರಿಸೋದು. ಸೊ ವಿ ಟ್ರೈ ಟು ಕ್ರಿಯೇಟ್ ಪೋಸ್ಟರ್ಸ್ ಹಾಕ್ತಿವಿ, ಬೇರೆ ಬೇರೆ ಪೋಸ್ಟರ್ಸ್ ಕೈ ತೊಳೆದ ಬಗ್ಗೆ. ಬಿಕಾಸ್ ನೀವು ಇನ್ಫೆಕ್ಷನ್ ಕಂಟ್ರೋಲ್ ಅಲ್ಲಿ ನೋಡಿದ್ರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ವೆನ್ಷನ್, ಲೈಕ್ ಯಾವುದು ಇಂದ ನೀವು ಈ ಇನ್ಫೆಕ್ಷನ್ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಮಾಡೋದ್ರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಹ್ಯಾಂಡ್ ವಾಶ್. ನಾವು ಊಟ ಮಾಡುವಾಗ ಮಾಡ್ತೀವಿ, ನಾವು ಯಾಕೆ ಮಾಡ್ತೀವಿ, ನಾವು ನಮ್ಗೆ ಹೊಟ್ಟೆ ನೋವು ಬರಬಾರ್ದು, ನಮ್ಗೆ ಲೂಸ್ ಮೋಷನ್ ಬರಬಾರ್ದು. ಬಟ್ ಅದೇ ಹಾಸ್ಪಿಟಲ್ ಬಂದಾಗ ಎಲ್ಲರೂ ಮರ್ತೋಗ್ತಾರೆ ಅದು. ಈಗ ನನ್ನ ಕೈಯಿಂದ ನಾನು ತುಂಬಾ ಪೇಷಂಟ್ ನೋಡ್ತೇನೆ, OPD ಅಲ್ಲಿ ನೋಡ್ತೇನೆ, ICU ಅಲ್ಲಿ, ವಾರ್ಡಲ್ಲಿ, ಒಬ್ಬರಿಂದ ಒಬ್ಬರಿಗೆ ನನ್ನ ಇನ್ಫೆಕ್ಷನ್ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಮಾಡಿ. ಅದಕ್ಕೆ ಹ್ಯಾಂಡ್ ಹೈಜೀನ್ ಅಂತ ಹೇಳ್ತೀವಿ, ಅದು ಮೋಸ್ಟ್ ಇಂಪಾರ್ಟೆಂಟ್. ಹ್ಯಾಂಡ್ ಹೈಜೀನ್ ಅನ್ನೋದು ಯೂಶುವಲಿ ನಾವು ಇದು ಆಲ್ಕೋಹಾಲ್ ರಬ್ ಅಂತ ಹೇಳ್ತೇವೆ. ಇದರಲ್ಲಿ WHO ಪ್ರಕಾರ 50 to 70% ಆಲ್ಕೋಹಾಲ್ ಇರಬೇಕು. ಆಯ್ತಾ? ಅದ್ರ ಒಟ್ಟಿಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಕ್ಲೋರೆಕ್ಸಿಡಿನ್ ಅಂತಾನು ಹಾಕಿದ್ವಿ ಇದರಲ್ಲಿ. ಇದು ನಾವೇನ್ ಮಾಡಿದೀವಿ ಅಂದ್ರೆ KMC ಅಲ್ಲಿ ನಾವೇ ಪ್ರಿಪೇರ್ ಮಾಡಿದ್ದು, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀವಿ. ಸೊ ದಾಟ್ ರಿಯಲಿ ಹೆಲ್ಪ್ ಡ್ಯೂರಿಂಗ್ ಕೋವಿಡ್. ವಿ ವರ್ ನಾಟ್ ಡಿಪೆಂಡೆಂಟ್ ಆನ್ ಎನಿಬಡಿ. ಅದು 2006 ಅಲ್ಲೇ ನನಗೆ ಗೊತ್ತಿತ್ತು. ಇಟ್ಸ್ ಆಲ್ ಹ್ಯೂಮನ್ ಬಿಹೇವಿಯರಲ್ ಪ್ರಾಬ್ಲಮ್. ಡಿಮ್ಯಾಂಡ್ ಜಾಸ್ತಿ ಆದ ಕೂಡಲೇ ಚಾರ್ಜ್ ಜಾಸ್ತಿ ಆಗುತ್ತೆ. ಸೊ ವಿ ಸ್ಟಾರ್ಟೆಡ್, ವಿ ಮೇಂಟೈನ್. ಸೊ ಇದನ್ನು ಏನ್ ಮಾಡ್ತೀವಿ ಅಂದ್ರೆ ಎಲ್ಲೆಲ್ಲಿ ಪೇಷಂಟ್ ಡಾಕ್ಟರ್ಸ್ಗೆ ವಾಶ್ ಮಾಡ್ಬೇಕು ಎಲ್ಲ ಕಡೆ ಒಂದು ಹ್ಯಾಂಡ್ ಹೋಲ್ಡರ್ ಹಾಕಿ ಇಟ್ಟಿದ್ದೀವಿ. ಸೊ ಇದರಲ್ಲಿ ನಾನು ಜಸ್ಟ್ ಜೋಕ್ ಆಗಿ ಹೇಳುದು, ಆಲ್ಕೋಹಾಲ್ ಇದೆ ಅಂತ ಸುಮಾರು ಜನ ಕುಡಿಯುವ ಅಂತಾನು ಪ್ರಯತ್ನ ಮಾಡಿದ್ದಾರೆ. ಇದು 18 ವರ್ಷ ಮೊದಲು. ಬಟ್ ಇದು ಕುಡಿಬಾರ್ದಂತ ನಾವು ಕಲರ್ ಎಲ್ಲ ಚೇಂಜ್ ಮಾಡಿ ಇದಕ್ಕೆ ಸ್ವಲ್ಪ ಟಾಕ್ಸಿನ್ ಹಾಕಿದ್ವಿ, ಕುಡಿದ್ರೆ ಅವ್ರ ಆರೋಗ್ಯ ಹಾಳಾಗ್ಬೋದು ಅಂತ ನಾವು ಇದೆಲ್ಲ ಯೂಶುವಲಿ ಹೇಳುದು ಮಕ್ಕಳಿಗೆಲ್ಲ. ಸೊ ಹಾಗೆ ಸೆಕೆಂಡ್ ಥಿಂಗ್ ಏನಂದ್ರೆ, ಇದು ಆಲ್ಕೋಹಾಲ್ ಅನ್ನೋದು ಇಟ್ ಇಸ್ ಲೈಕ್ 20-20 ಮ್ಯಾಚ್. ತುಂಬಾ ಬೇಗ ಆಕ್ಷನ್ ಬರುತ್ತೆ, ತುಂಬಾ ಬೇಗ ಆಕ್ಷನ್ ಹೋಗುತ್ತೆ. ಅದಕ್ಕೆ ನಾವು ಏನ್ ಮಾಡಿದ್ವಿ ಅಂದ್ರೆ ಕ್ಲೋರೆಕ್ಸಿಡಿನ್ ಆಡ್ ಮಾಡಿದ್ವಿ. ಅದು ಟೆಸ್ಟ್ ಮ್ಯಾಚ್ ಆಗಿ ಸ್ಲೋ ಆಗಿ ಸ್ಟಾರ್ಟ್ ಆಗ್ತದೆ, ಬಟ್ ಎಂಡ್ ಎಕ್ಸೈಟ್ಮೆಂಟ್ ಇರುತ್ತೆ. ಮ್ಯಾಚ್ ಡ್ರಾ ಆಗ್ತದ ವಿನ್ ಆಗ್ತದ ಗೊತ್ತಿಲ್ಲ ಹಾಗೆ. ಸೊ ಈಗ ನೆಕ್ಸ್ಟ್ ಏನಂದ್ರೆ, ಅದು ಎಷ್ಟು ml ಯೂಸ್ ಮಾಡಬೇಕು ನಮ್ಮ ಕೈ ಸೈಜ್ ಪ್ರಕಾರ ಇರುತ್ತೆ. ಸೊ ನಾವು ಇದನ್ನ ಏನ್ ಮಾಡಿದೀವಿ ಅಂದ್ರೆ ಒಂದು ಪಿಸ್ಟನ್ ತಂದಿದ್ವಿ. ಎವ್ರಿ ಟೈಮ್ ಪ್ರೆಸ್ ಮಾಡುವಾಗ ಒಂದು 3 to 4 ml ಬರುತ್ತೆ. ಸೊ ನನ್ನ ಕೈಗೆ ಅರೌಂಡ್ 8 ml ಬೇಕು 3 ಸಾರಿ ಪ್ರೆಸ್ ಮಾಡೋದು. ಪ್ಲಸ್ ಇಡೀ ಕೈನು ಒಂದು ಸ್ಟೆಪ್ಸ್ ಇದೆ WHO ಅಲ್ಲಿ ಎಷ್ಟು ಮಾಡ್ಬೇಕಂತ. ಲೈಕ್ ನಾನು ತೋರಿಸ್ತೇನೆ, ಈಗ ತಕೊಂಡಿದ್ದೇನೆ. ಈಗ ಪಾಮ್ ಟು ಪಾಮ್, ನೆಕ್ಸ್ಟ್ ಬ್ಯಾಕ್ ಆಫ್ ದಿ ಹ್ಯಾಂಡ್ ಹೀಗೆ, ಅದ ನಂತರ ಇಂಟರ್ಲೇಸಿಂಗ್ ಆಫ್ ಫಿಂಗರ್ಸ್, ಅದ ನಂತರ ಕಪ್ಪಿಂಗ್. ಇದು ಬೇಸಿಕಲಿ ಕ್ಯೂಟಿಕಲ್ಸ್ ಅಂತ ಇರುತ್ತೆ, ಇಲ್ಲಿ ತುಂಬಾ ಬ್ಯಾಕ್ಟೀರಿಯಾ ಇರುತ್ತೆ ನಮಗೆ. ಇದು ನೆಕ್ಸ್ಟ್ ಟಿಪ್ಸ್ ಆಫ್ ದಿ ಫಿಂಗರ್ಸ್ ಮತ್ತೆ ಥಂಬ್, ಇದು ಹೀಗೆ ತೋರಿಸೋದು. ಸೊ ನನಗೆ ತುಂಬ ಆಲ್ಕೋಹಾಲ್ ಇದೆ, ಇಟ್ ಈಸ್ ವರ್ಕಿಂಗ್. ಸೊ 6 ಸ್ಟೆಪ್ಸ್. ಯೂಶ್ವಲಿ ನಾವು ಹೇಳೋದು ಓನ್ಲಿ 20 ಸೆಕೆಂಡ್ಸ್ ಸಾಕು. ಸೊ ನಾನೇನು ಮಾಡ್ತೇನೆ, ಒಂದು ಪೇಷಂಟ್ ನೋಡಿದ ಕೂಡಲೇ ನಮ್ಮ ಬೆಡ್ಡಿಂದ ತಗೊಂಡು ನೆಕ್ಸ್ಟ್ ಪೇಷಂಟ್ ನೋಡುವಾಗ ಫಿನಿಶ್ ಮಾಡ್ತೇನೆ. ಹಾಗೆ ನಾನು ಹೇಳೋದೇನೆಂದರೆ, ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಪೀಪಲ್ ಹು ಆರ್ ವರ್ಕಿಂಗ್ ಇನ್ ಹಾಸ್ಪಿಟಲ್ಗೆ ಒಂದೇ ಅಲ್ಲ. ಈಗ ನೀವು ಡಯಾಲಿಸಿಸ್ ಪೇಷಂಟ್ ಕರ್ಕೊಂಡು ಹೋಗ್ತಾ ಇದ್ದೀರಿ, ಕ್ಯಾನ್ಸರ್ ಪೇಷಂಟ್ ಕರ್ಕೊಂಡು ಹೋಗ್ತಾ ಇದ್ದೀರಿ, ನೀವು ಮಾಡಬೇಕಿದು. ಬಿಕಾಸ್ ನಿಮ್ಮಿಂದ ನಿಮ್ಮ ರಿಲೇಟಿವ್ಸ್ಗೆ ಅವ್ರ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಅಕ್ಕ ತಮ್ಮನಿಗೆ ಯಾರಿಗೆ ಬರಬಾರ್ದು.
ಅದು ಎಲ್ಲ ಮಾಡಿದಾರು 2021 ಅಲ್ಲಿ ಎಲ್ಲ ಮರ್ತೋಗಿದ್ದಾರೆ. ನಾನು ಹೇಳುದು ಮರ್ತೋಗ್ಬಾರ್ದು ಈಗ, ಎಸ್ಪೆಷಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಸಿಕ್ಕಿದ್ರೆ. ಹೇಳುದು ಕೇವಲ ಕೋವಿಡ್ ಒಂದು ಸೋಂಕಿಗೆ ಮಾತ್ರ ಅಲ್ಲ, ಎಲ್ಲ ಬ್ಯಾಕ್ಟೀರಿಯಾ ವೈರಸ್ ಎಲ್ಲರನ್ನೇ ಸಾಯಿಸ್ತದೆ ಇದು. ಅದಕ್ಕೆ ನಾವು ಹೀಗೆ ಮಾಡಿದೀವಿ. ಎರಡನೇದೇನಂದ್ರೆ, ಸೊ ಜಸ್ಟ್ ಟು ಫಿನಿಶ್ ಆಫ್ ದ ಹೋಲ್ ಡಿಸ್ಕಷನ್, ಈಗ ನಮಗೆ ಇನ್ಫೆಕ್ಷನ್ ಬರ್ಬೇಕಂದ್ರೆ ದೇರ್ ಆರ್ ಓನ್ಲಿ 4 ways ಬೈ ವಿಚ್ ವಿ ಗೆಟ್ ಇನ್ಫೆಕ್ಷನ್. ಒನ್, ಸ್ಕಿನ್ ಇಂದ, ದಟ್ ಇಸ್ ಒನ್ ನ್ಯಾಚುರಲ್ ಬ್ಯಾರಿಯರ್. ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮ್ ಇಂದ, ಇಲ್ಲಿಂದ ಲಂಗ್ಸ್ಗೆ. ನೆಕ್ಸ್ಟ್ GI ಸಿಸ್ಟಮ್ ಅಂದ್ರೆ ಹೊಟ್ಟೆ, ಇಂಟೆಸ್ಟೈನ್. ಥರ್ಡ್ ಒನ್ ಯೂರಿನರಿ ಸಿಸ್ಟಮ್. ಈ 4 ರೂಟಿಂದನೇ ಬ್ಯಾಕ್ಟೀರಿಯಾ, ವೈರಸ್, ಪ್ಯಾಥೋಜನ್ ಏನಾದ್ರೂ ಇದ್ರೆ ಒಳಗೆ ಹೋಗುತ್ತೆ. ಸೊ ಎನಿ ಟೈಮ್ ಇದು ಬ್ರೀಚ್ ಆದ್ರೆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಯೂಶುವಲಿ ನಮಗೆ ಮ್ಯಾಕ್ಸಿಮಮ್ ಇನ್ಫೆಕ್ಷನ್ ಬರೋದು ಪ್ರಪಂಚದಲ್ಲಿ ರೆಸ್ಪಿರೇಟರಿ ಇನ್ಫೆಕ್ಷನ್. ಐ ಆಮ್ ಶೋರ್ ನಿಮ್ಗೆ ಬಂದಿರ್ಬೋದು 1-2 ತಿಂಗಳ ಮೊದಲು ಕೆಮ್ಮು, ಕಫ, ಮತ್ತೆ ಆಟೋಮೆಟಿಕ್ಲಿ ಕಡಿಮೆ ಆಗಿರುತ್ತೆ. ಬಟ್ ಅದೇ ಕೆಮ್ಮು, ಕಫ ಕ್ಯಾನ್ಸರ್ ಇದ್ದು ಪೇಷಂಟ್ ಬಂದ್ರೆ ಅವ್ರು ಸೀರಿಯಸ್ ಆಗ್ತಾರೆ. ಅದೇ ನಿಮ್ಮ ಗ್ರ್ಯಾಂಡ್ ಫಾದರ್ಗೆ ಬಂದ್ರೆ ತುಂಬಾ ಸೀರಿಯಸ್. ಅದಕ್ಕೆ ಏನ್ ಮಾಡುದು ಅಂದ್ರೆ ಮಾಸ್ಕ್ ಹಾಕ್ಬೇಕು ಅಂತ ಹೇಳ್ತೀವಿ. ನಾನು ಹಾಸ್ಪಿಟಲ್ ನನ್ನ ನೋಡಿದ್ರೆ ನಾನು ಯಾವಾಗಲೂ ಮಾಸ್ಕ್ ಹಾಕೇ ಇಡ್ತೀನಿ. ಬಿಕಾಸ್ ನನ್ನ ರಿಸ್ಕ್ ತುಂಬಾ ಜಾಸ್ತಿ. ಬಿಕಾಸ್ ನಾನು ನೋಡುದೇ ಆ ತರ ಪೇಷಂಟ್ OPD ಅಲ್ಲಿ ಆಗ್ಲಿ. ಸೊ ಈ ಸಿಂಪಲ್ ಮಾಸ್ಕ್ ಇದು ₹2 ಸಿಗ್ತದೆ. ಈಗ ನಾವು ಹಾಸ್ಪಿಟಲ್ ಅಲ್ಲಿ ಕೊಡ್ತೇವೆ ಡಾಕ್ಟರ್ಸ್ಗೆಲ್ಲ. ಪೇಷಂಟ್ ಹೌದು ಜಾಸ್ತಿ, ಅದು ಡಿಮ್ಯಾಂಡ್. ಸೊ ನಾವು ಪರ್ಚೇಸ್ ಮಾಡಿ ತಕೊಳ್ಳೋದು. ಇನ್ನೊಂದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಇದು ಹಾಕೋದು ಕರೆಕ್ಟ್. ಯಾವಾಗ್ಲೂ ಸಿಂಪಲ್ ರೂಲ್, ಯಾವ್ದು ಲೈಟ್ ಕಲರ್ ಇದೆಯೋ ಅದು ಒಳಗೆ ಇರಬೇಕು, ಡಾರ್ಕ್ ಕಲರ್ ಇದು ಹೊರಗೆ ಇರಬೇಕು. ರಿವರ್ಸ್ ಹಾಕಿದ್ರೆ ಇಟ್ ಬ್ರೇಕ್ಸ್ ದಿ ಹೋಲ್ ಐಡಿಯಾ. ಇದು ಬ್ಯಾಕ್ಟೀರಿಯಾ ಒಳಗೆ, ವೈರಸ್ ಹೊರಗೆ ಒಳಗೆ ಬರಬಾರ್ದು. ಸಿಂಪ್ಲಿ ಇದು ಹಾಕೊಂಡು ಈ ತರ ಡಿಫ್ರೆಂಟ್ ಡಿಸೈನ್ಸ್ ಇದೆ, ಈಗ ಹಾಕಿ ಇಲ್ಲಿ ಪ್ರೆಸ್ ಮಾಡೋದು, ಸೊ ದಟ್ ಗಾಳಿ ಒಳಗೆ ಬರಬಾರ್ದು ಅಷ್ಟೇ. ಸೊ ದಿಸ್ ಸಿಂಪಲ್ ಥಿಂಗ್ಸ್ ನೀವು ಪೇಷಂಟ್ ಆಗಿ, ಪೇಷಂಟ್ ರಿಲೇಟಿವ್ಸ್ ಆಗಿ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಸಪೋಸ್ ನೀವು ನಿಮ್ಮ ತಂದೆ ತಾಯಿಗೆ ಆರ್ ಗ್ರ್ಯಾಂಡ್ ಫಾದರ್ಗೆ ಅವ್ರ ಅಕ್ಕ ಯಾರಾದ್ರಿಗೆ ಸೀರಿಯಸ್ ಪ್ರಾಬ್ಲಮ್ಸ್ ಇದ್ದಾವೆ, ನೀವೆಲ್ಲ ಹಾಕೊಂಡಿದ್ರೆ ನಿಮ್ಮಿಂದ ಅವರಿಗೆ ಪ್ರಾಬ್ಲಮ್ ಬರಲ್ಲ. ಸೊ ಇದು ನಾವು ಹಾಸ್ಪಿಟಲಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ, ನಮಗೆ ಸಿಸ್ಟಮ್ ಇದೆ. ಹಾಸ್ಪಿಟಲ್ ದಾಟಿದ್ರೆ ಐ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್. ಸೊ ನಿಮ್ಮ ಇದು ಬೆಸ್ಟ್ ಸಜೆಷನ್ ಏನಂತ ಹೇಳಿದ್ರೆ, ಬೆಟರ್ ಟು ಯೂಸ್ ಮಾಸ್ಕ್ ಡ್ಯೂರಿಂಗ್ ಹಾಸ್ಪಿಟಲ್ಗೆ ಬರುವಾಗ ಮಾಸ್ಕ್ ಹಾಕುವುದು ಕಂಪಲ್ಸರಿ ಇದ್ರೇನೆ ಒಳ್ಳೇದು, ಬೆಟರ್. ಅದರ ಒಟ್ಟಿಗೆ ಸ್ಯಾನಿಟೈಸೇಷನ್ ಅದು ಪೇಷಂಟ್ ಬರ್ಲಿ, ಪೇಷಂಟ್ ಜೊತೆಗೆ ಬರುವವರು ಬರ್ಲಿ, ಯಾರೇ ಬರ್ಲಿ, ಇದು 2 ಮೆಥಡ್ ಫಾಲೋ ಮಾಡ್ಲೇಬೇಕು. ಹೌದು, ಹಾಸ್ಪಿಟಲ್ ಅಲ್ಲಿ ನಮ್ಮ ಹೆಲ್ತ್ ಪ್ರೊಫೆಷನಲ್ಸ್ಗೆಲ್ಲ ನಾವು ಕೊಡ್ತೀವಿ, ನಾವು ರಿಕ್ವೆಸ್ಟ್ ಮಾಡ್ತೀವಿ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡುದಿಲ್ಲ. ನಾವು ನನ್ನ ನೋಡುವಾಗ ಮಾಡ್ತಾರೆ ಸ್ವಲ್ಪ ಹಾಗೆ. ಬಟ್ ಐಡಿಯಾ ಇಸ್ ದಟ್. ಸೊ ಇದು ಅವೇರ್ನೆಸ್ ಕಮ್ಯುನಿಟಿಯಲ್ಲಿ ಬರೋದು ತುಂಬಾ ಇಂಪಾರ್ಟೆಂಟ್. ಡೋಂಟ್ ಥಿಂಕ್ ಓಕೆ ನನಗೆ ಬರುದಿಲ್ಲ ಅವರಿಗೆ ಬರ್ತದೆ ಅಂತ ಹೇಳುದು. ಯಾರಾದ್ರಿಗೆ ಬರ್ಬೋದು ಇನ್ಫೆಕ್ಷನ್. ಯಾಕಂದ್ರೆ ಈಗ ಒಂದು ಹಾಸ್ಪಿಟಲ್ ಅಂತ ಹೇಳುವಾಗ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಷಂಟ್ಸ್ ಇರ್ತಾರೆ, ನಮ್ಗೆ ಗೊತ್ತಿರಲ್ಲ. ಬಟ್ ನಾವು ಹೀಗೇನೆ ವಾಕ್ ಮಾಡಿ ಎಲ್ಲೆಲ್ಲೋ ಹೋಗುವಾಗ ಬೇರೆ ಬೇರೆ ಕಡೆ ಹೋಗಿ ಬರ್ತೇವೆ. ಸೊ ಇದೆರಡು ಇದನ್ನ ಕೋವಿಡ್ ಮುಗ್ದ ಮೇಲೂ ಕೂಡ ಈಗಲೂ ನಾವು ಫಾಲೋ ಮಾಡಬೇಕು. ಎಸ್ಪೆಷಲಿ ನಿಮ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ, ಏಜ್ ಆಗಿದೆ, ಕಿಡ್ನಿ, ಲಿವರ್ 100% ಹಾಕ್ಲೇಬೇಕು. ಹಾಗೆ ಎಸ್. ಮತ್ತೆ ನನಗೆ ಲಾಸ್ಟಿಗೆ ಈಗ ತುಂಬಾ ಸಿಂಪಲ್ ಆಗಿ ನೀವು ಹೇಳೋದಾದ್ರೆ, ಇದು 2 ಬಿಟ್ಟು ಈಗ ಒಂದು ಯಾವ್ದಾದ್ರು ಒಂದು ಟ್ರೀಟ್ಮೆಂಟ್ ಹೋಗುವವರಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಡಯಾಲಿಸಿಸ್ ಹೇಳಿದ್ರಿ ನೀವು, ಅಥವಾ ಬೇರೆ ಯಾವ್ದಾದ್ರು ಚೆಕಪ್ ಹೋಗುವವರು ಒಂದು ಬೇಸಿಕ್ ಆಗಿ ಫಾಲೋ ಮಾಡಬೇಕಿದ್ದ ಬೇರೆ ಏನಾದ್ರು ಟಿಪ್ಸ್ ಇದ್ದೇನೆ? ಈಗ ಇದೆರಡು ಹೇಳಿದ್ರಿ, ಇದು ಬಿಟ್ಟು ಏನಾದ್ರು ಈಗ ಏನಾದ್ರು ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಂಜೆಕ್ಷನ್ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ, ಅದನ್ನ ಬಳಸುವಾಗ ಇವರು ಸರ್ ಇದನ್ನ ಕ್ಲೀನ್ ಮಾಡಿದೀರಾ, ಆತರ ಏನಾದ್ರು ಕೇಳುವಂತಹ ಯಾವ್ದಾದ್ರು 1-2 ಟಿಪ್ಸ್ ಯಾವ್ದಾದ್ರು ಹೇಳ್ಬೋದಾ? ಅದೇ ನಾವು ಈಗ ಈ ಡಿಸ್ಕಷನ್ ಸ್ಟಾರ್ಟ್ ಮಾಡುವ ಮೊದಲೇನು, ನೀವು ಹಾಸ್ಪಿಟಲ್ ಅಲ್ಲಿ ಹೋಗುವಾಗ ಇನ್ಫೆಕ್ಷನ್ ಬರೋದು ಚಾನ್ಸ್ ಡೆಫಿನೆಟ್ಲಿ ಇರುತ್ತೆ. ಇಟ್ ಇಸ್ ನೆವರ್ 0, ಇಟ್ ಇಸ್ ನೆವರ್ 100%. ನೀವು ಹೇಗೆ ಕಡಿಮೆ ಮಾಡುದು? 1-2 ರೀತಿ ನಾನು ಹೇಳಿದ್ದೀನಿ. ಒಂದು, ಕೈ ತೊಳೆಯೋದು, ಕೈಯಿಂದ ಸ್ಪ್ರೆಡ್ ಆಗುದಿಲ್ಲ. ಇನ್ನೊಂದು, ಮಾಸ್ಕ್ ಹಾಕೊಳ್ಳೋದು. ಇನ್ನೊಂದು, ನೀವು ಹೇಳುದು ಇಂಜೆಕ್ಷನ್ ಕೊಟ್ಟಿದ್ರೆ, ಈಗ ಇಂಜೆಕ್ಷನ್ ಕೊಡುವಾಗ ನಾವು ಹೋಗಿ ಡಾಕ್ಟರ್ ಹತ್ರ, ನರ್ಸ್ ಹತ್ರ ಫೈಟ್ ಮಾಡ್ಬೇಕಂತ ಹೇಳ್ತಾ ಇಲ್ಲ. ಇನ್ ಕೇಸ್ ನೀವು ಕೆಲವು ಐಡೆಂಟಿಫೈ ಮಾಡಿದ್ರೆ ಅವರು ರಿಕ್ವೆಸ್ಟ್ ಮಾಡ್ಬೋದು. ಲೈಕ್ ಯೂಶುವಲಿ ಇಂಜೆಕ್ಷನ್ ಕೊಡೋ ಮೊದಲು ಸ್ಕಿನ್ ಅನ್ನು ಕ್ಲೀನ್ ಮಾಡ್ಬೇಕು, ಲೈಕ್ ಆಲ್ಕೋಹಾಲ್ ರಬ್ ಇಂದ, ರೈಟ್? ಅದು ಮಾಡ್ಲಿಲ್ಲ ಅಂದ್ರೆ ಕೇಳ್ಬೋದು, ಸ್ವಲ್ಪ ಕ್ಲೀನ್ ಮಾಡ್ತೀರಾ ಹೇಗೆ ಅಂತ. ಯೂಶುವಲಿ ನಮ್ಮ ಹಾಸ್ಪಿಟಲ್ಸ್ ಅಲ್ಲಿ ಆ ತರ ಪ್ರಾಬ್ಲಮ್ ಇರಲ್ಲ. ಸೊ ಅವೇರ್ನೆಸ್ ಇರೋದು ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಏನಂದ್ರೆ, ಕೆಲವರಿಗೆ ವಯಸ್ಸಾಗೋರಿಗೆ ಯೂರಿನ್ ಪಾಸ್ ಆಗುದಿಲ್ಲ ಅಂತ ಯೂರಿನರಿ ಕ್ಯಾಥೆಟರ್ ಹಾಕ್ತಿವಿ. ಆವಾಗ ಕರೆಕ್ಟ್ ಪ್ರಿಕಾಷನ್ ತಕೊಂಡಿದ್ದೀರಾ? ಅದು ಕ್ಲೀನ್ ಮಾಡಿದಾರಾ? ಫ್ರೆಶ್ ತಕೊಂಡಿದ್ದೀರಾ? ಇಲ್ಲ ಅದು ಕ್ಯಾಥೆಟರ್ ಲೈಕ್ ನಾವು ಪ್ರಾಡಕ್ಟ್ ತಕೊಳ್ಳುವಾಗ ಏನಾದ್ರು ಪ್ರಾಡಕ್ಟ್ ಕವರ್
ಬ್ರೇಕ್ ಆಗಿದೆ, ಇದು ನೋಡ್ಕೊಳ್ಳೋದು. ಸಮ್ಟೈಮ್ಸ್ ಆಸ್ ಎ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ವಿ ಮೈಟ್ ಮಿಸ್, ಬಟ್ ನಿಮ್ಮ ಸೈಡಿಂದನೂ ನಿಮ್ಗೆ ಅವೇರ್ನೆಸ್ ಇದ್ರೆ ನೋಡ್ಬೋದು. ನಾನು ಹಾಗೆ ಹೋಗಿ ಎಲ್ಲ ಡಾಕ್ಟರ್ ಹತ್ರ ಹೋಗಿ ಫೈಟ್ ಮಾಡಿ ಜಗಳ ಮಾಡಿ ಎಲ್ಲ ನೀವು ತಪ್ಪು ಮಾಡ್ತಾರೆ ಅಂತ ಹೇಳಿದ್ರು. ಮೆಜಾರಿಟಿ ಆಫ್ ಅಸ್ ವಿತ್ ಗುಡ್ ಇಂಟೆನ್ಷನ್ ಅಲ್ಲಿ ಮಾಡ್ತೀವಿ, ಬಟ್ ನಾವು ಹ್ಯೂಮನ್ಸ್ ಅಲ್ಲ, ಕೆಲವು ಸಾರಿ ಮಿಸ್ಟೇಕ್ ಆಗ್ತದೆ. ಸೊ ಇಫ್ ಯು ಆರ್ ಅವೇರ್ ಯು ಕ್ಯಾನ್ ಐಡೆಂಟಿಫೈ ಅಂಡ್ ಟೆಲ್. ನಮ್ಮ ಸೈಡಿಂದನೂ ಆಗ್ತದೆ. ನಾಟ್ ದಟ್ ಎವ್ರಿಥಿಂಗ್ ಐ ಡೂ ಇಸ್ ಪರ್ಫೆಕ್ಟ್. ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಮಿಸ್ಟೇಕ್ ಆಗುತ್ತೆ. ಸೊ ಅವೇರ್ನೆಸ್ ಇದ್ರೆ ಅಲ್ಟಿಮೇಟ್ಲಿ ಪೇಷಂಟ್ಸ್ಗೆ ಬೆನಿಫಿಟ್. ಸೊ ಫಸ್ಟ್ ಸ್ಟೆಪ್ ನೀವು ಅವೇರ್ನೆಸ್ ಇರಬೇಕು. ಸೆಕೆಂಡ್ ಸ್ಟೆಪ್ ನೀವು ಪ್ರೊಟೆಕ್ಷನ್ ತಗೊಳ್ಬೇಕು ಬಿಫೋರ್ ಯು ಆಸ್ಕ್ ಅದರ್ಸ್. ಥರ್ಡ್ ಒನ್, ಇಫ್ ದೇರ್ ಇಸ್ ಅ ಪ್ರಾಬ್ಲಮ್ ದೇರ್ ಇಸ್ ಅ ವೇ ಟು ಕಮ್ಯುನಿಕೇಟ್. ಈ ಮೂರು ಮಾಡಿದ್ರೆ ಪೇಷಂಟ್ಗೆ ಬೆನಿಫಿಟ್, ಹಾಸ್ಪಿಟಲ್ಗೆ ಬೆನಿಫಿಟ್, ಹಾಸ್ಪಿಟಲ್ ಇದ್ದ ಕೆಲಸ ಮಾಡೋರಿಗೆ ಬೆನಿಫಿಟ್. ನಾನು ಅದೇ ಹೇಳೋದು ನಮ್ಮ ಹಾಸ್ಪಿಟಲಲ್ಲೆಲ್ಲ. ಅಂಡ್ ಲಾಸ್ಟ್ ಕ್ವಶನ್ ನಮ್ಮ ರಸಿಕಿರಣ್ ಅವರಿಗೆ, ನೀವು ಮಲ್ಟಿನ್ಯಾಷನಲ್ ಕಂಪನೀಸ್ಗಳಲ್ಲೆಲ್ಲ ಬೇರೆ ವರ್ಕ್ ಮಾಡಿದ್ದೀರಾ, ಬಟ್ ಈಗ ಏನ್ ಕಾರಣ, ಪರ್ಟಿಕ್ಯುಲರ್ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಜಾಯ್ನಿಂಗ್ ಟ್ರಿಸ್ಟಲ್? ಸೊ ನೀವು ಆಗ ಹೇಳಿದ್ರಿ ನಿಮ್ಮ KMC ಅಲ್ಲಿ ಇದ್ದಾಗಲೂ ಕೂಡ ನೀವು ಡಿಸ್ಕಸ್ ಮಾಡಿದ್ದೀರಾ ಅಂತ ಹೇಳಿ. ಸೊ ಒಂದು ಈಗ ಇಡೀ ಇಂಡಿಯಾ ತಿರುಗ್ತಾ ಇದ್ದೀರಾ. ಸೊ ಐ ಥಿಂಕ್ ನಮ್ಮ ಕರಾವಳಿಯಲ್ಲಿರುವ ಸ್ಟ್ಯಾಂಡರ್ಡ್ಸ್ ನಿಮಗೆ ಯಾವುದೋ ರಾಜ್ಯದ ಯಾವುದೋ ಒಂದು ಕಡೆ ಹೋದಾಗ ಸಿಗ್ಲಿಕ್ಕಿಲ್ಲ. ಸೊ ಮೇನ್ ನಿಮ್ಮದೊಂದು ಫೋಕಸ್ ಏನು, ಎಜುಕೇಟ್ ಮಾಡೋದು, ಅದು ಆದಷ್ಟು ಅದನ್ನ ರೀಚ್ ಔಟ್ ಮಾಡೋದು. ಅದರ ಜೊತೆಗೆ ಬೇರೆ ಏನಾದ್ರು ಆಸ್ ಎ ಕಂಪನಿ ಡೈರೆಕ್ಟರ್ ಆಗಿ ವಾಟ್ ಇಸ್ ಯುವರ್ ಪ್ಲಾನ್? ನಾವು ಅದೇ ನೋಡ್ತಾ ಇದ್ದೇವೆ ದಟ್ ಇನ್ಫೆಕ್ಷನ್ ಕಂಟ್ರೋಲ್ ಓವರ್ ದ ಫೈವ್ ಇಯರ್ಸ್ ಪ್ಲಾನ್ ಇಸ್ ವಾಟ್ ವಿ ಆರ್ ಥಿಂಕಿಂಗ್ ದಟ್ ಅದು ತುಂಬಾ ಮೇಜರ್ ಆಗಿ ಎವ್ರಿ ಒನ್ ಅವೇರ್ ಆಗಬೇಕು. ಹಾಸ್ಪಿಟಲ್, ಕ್ಲಿನಿಕ್ಸ್ ಆಸ್ ವೆಲ್ ಎಸ್ ಪೇಷಂಟ್ ಎಲ್ಲರೂ ಅವೇರ್ನೆಸ್ ಬರಲೇಬೇಕು ಆನ್ ಇನ್ಫೆಕ್ಷನ್ ಕಂಟ್ರೋಲ್. ಬಿಕಾಸ್ ದಿಸ್ ಈಸ್ ಒಂದು ಅಡಿಷನಲ್ ಒಂದು ನಾವು ಒಂದು ವಿಚ್ ವಿ ಕ್ಯಾನ್ ಕಂಟ್ರೋಲ್ ಇಟ್. ತುಂಬಾ ಚಂದ ಮಾಡಿ ನಾವು ಕಂಟ್ರೋಲ್ ಮಾಡ್ಬೋದು. ನಾನು ನಿಮ್ಗೆ ಫಸ್ಟ್ ಹೇಳಿದೆ ರೇಟ್ಸ್ 30%, 15 to 30% ಇಲ್ಲಿ 5% ಇಲ್ಲಿ. ಆ 5% ತಗೊಂಡ್ ಬಂದ್ರೆ ತುಂಬಾ ಕಮ್ಮಿ ನಮ್ಗೆ ಕ್ಯಾಶುಯಾಲಿಟೀಸ್ ಆಗ್ಬೋದು ಅಥವಾ ಏನಾದ್ರು ಜಾಸ್ತಿ ಆಗುತ್ತೆ ಅಂತ. ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇನ್ಫೆಕ್ಷನ್ ಬಂದಾಗ ಡೆಫಿನೆಟ್ಲಿ ದ ಮೆಡಿಕಲ್ ಕಾಸ್ಟ್ ಆಲ್ಸೋ ಜಾಸ್ತಿ ಆಗುತ್ತೆ. ಸೊ ಪೇಷಂಟಿಗೆ ಅದು ಬರ್ಡನ್ಸ್ ಎಕ್ಸ್ಟ್ರಾನೇ. ಹೆಲ್ತ್ ಬರ್ಡನ್ ಡೆಫಿನೆಟ್ಲಿ ಆಗುತ್ತೆ, ಅದರೊಟ್ಟಿಗೆ ಫಿನಾನ್ಷಿಯಲ್ ಬರ್ಡನ್ಸ್ ಆಗುತ್ತೆ. ಸೊ ದ ಐಡಿಯಾ ಇಸ್ ಟು ಗೆಟ್ ಡೌನ್. ಇದನ್ನೆಲ್ಲ ನಾವು ಕಂಟ್ರೋಲಿಗೆ ತಂದು ಇನ್ಫೆಕ್ಷನ್ ರೇಟ್ ಕಂಟ್ರೋಲ್ ತಂದ ಕೂಡ ಡೆಫಿನೆಟ್ಲಿ ಇದೆಲ್ಲ ಇದೊಂದು ನಾವು ತಗೊಂಡ್ ಬಂದ್ರೆ ಎಲ್ಲ ಪ್ಯಾರಾಮೀಟರ್ಸ್ ಕಮ್ಮಿ ಆಗುತ್ತೆ. ಹಾಸ್ಪಿಟಲ್ ಅಲ್ಲಿ ನಂಬರ್ ಆಫ್ ಸ್ಟೇಸ್ ಕಮ್ಮಿ ಆಗುತ್ತೆ, ಡೆಫಿನೆಟ್ಲಿ ಫಿನಾನ್ಷಿಯಲ್ ಬರ್ಡನ್ ಕಮ್ಮಿ ಆಗುತ್ತೆ, ಅಂಡ್ ಡೆಫಿನೆಟ್ಲಿ ಬೆಟರ್ ಲೈಫ್ ಸ್ಟೈಲ್, ಡ್ಯಾಮೇಜಸ್ ಆಗೋದು ಕಮ್ಮಿ ಆಗುತ್ತೆ. ಸೊ ದಿಸ್ ಇಸ್ ದ ಲಾಂಗ್ ಟರ್ಮ್ ಗೋಲ್ ನಮ್ದು ನೋಡ್ಲಿಕ್ಕೆ ಹೋದ್ರೆ. ಅಂಡ್ ದಟ್ಸ್ ದ ರೀಸನ್ ವೆನ್ ನಾನು ಇದೊಂದು ಚೇಂಜ್ ಆಗೋಕ್ಕಿಂತ ಮುಂಚೆ ನಾನು ನಂದು ಮೆಂಟರ್ ಹತ್ರ ಡಿಸ್ಕಸ್ ಮಾಡುವಾಗ ಡಿಸ್ಕಸಿಂಗ್ ವಿತ್ ಮಣಿಪಾಲ್ ಆಲ್ಸೋ ಸೇಮ್ ಥಿಂಗ್ ವಾಸ್ ದ ಐಡಿಯಾ ದಟ್ ಒಂದು ಒಳ್ಳೆ ಕಾಸಿಗೆ ಇದೊಂದು ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಈ ಚೇಂಜ್ ಬರಲೇಬೇಕು, ನಮ್ಮ ಈ ಕರೆಂಟ್ ಇಂಡಿಯನ್ ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಬರಲೇಬೇಕು. ಸೊ ದಟ್ಸ್ ದ ಮೇನ್ ಐಡಿಯಾ. ಎಸ್, ಥ್ಯಾಂಕ್ ಯು ಡಾಕ್ಟರ್ ಮುರಳೀಧರ್ ವರ್ಮಾ ಅವರಿಗೆ ಸ್ಪೆಷಲ್ ಆಗಿ. ಯಾಕಂತ ಹೇಳಿದ್ರೆ ಈ 1 ಗಂಟೆ ಡಿಸ್ಕಷನ್ ಅಂತ ಹೇಳಿದ್ರೆ ಡಾಕ್ಟರ್ ಹಾಸ್ಪಿಟಲ್ ಇದ್ರೆ ಆ ಟೈಮಲ್ಲಿ ಒಂದು 20-25 ಪೇಷಂಟ್ ನೋಡ್ತಾರೆ, ಅವ್ರು ರೀಚ್ ಔಟ್ ಆಗ್ಬೋದು. ಬಟ್ ಈ ಕಾರ್ಯಕ್ರಮದ ಮೂಲಕ ತುಂಬಾ ಜನರನ್ನ ರೀಚ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅವರ ಒಂದು ಪ್ರೀಶಿಯಸ್ ಟೈಮ್ ಅನ್ನ, ಯಾಕಂದ್ರೆ ಇಲ್ಲಿ 1 hour ಅಂತ ಹೇಳಿದ್ರೆ ಅವರು KMC ಇಲ್ಲಿ ಬರ್ಲಿಕ್ಕೆ ಮತ್ತೆ ಹೋಗಿ ಟ್ರಾಫಿಕ್ ಅಲ್ಲಿ ರೀಚ್ ಆಗ್ಲಿಕ್ಕೆ ಒಂದು ಪ್ರೀಶಿಯಸ್ ಆದ 2 hours ನಮಗೋಸ್ಕರ ಕೊಟ್ಟಿದ್ದಾರೆ ಅವರು. ಸೊ ಅವರ ಆ 2 ಗಂಟೆ ಕೊಟ್ಟ ಉದ್ದೇಶ 4 ಜನರಿಗಾದ್ರೂ ಇದು ಎಜುಕೇಟ್ ಆಗಿ ಈ ಒಂದು ಮೆಸೇಜ್ ಅನ್ನ ತೆಗೆದುಕೊಂಡು ಅವ್ರು ಏನಾದ್ರು, ಯಾಕಂದ್ರೆ ಈಗ ಹಾಸ್ಪಿಟಲ್ ಹೋದಾಗ ಡಾಕ್ಟರ್ ಈ ತರ ಹೇಳಿದ್ದಾರೆ, ನಾವೊಂದು ಮಾಸ್ಕ್ ಹಾಕುವ, ಸ್ಯಾನಿಟೈಸೇಷನ್ ಮಾಡುವ, ಈ ತರದ ಒಂದು ಜಾಗೃತಿ ಆದ್ರೆ ಅವರು ಕೊಟ್ಟಿರುವಂತಹ ಸಮಯ ಅದು ಸಾರ್ಥಕ ಆಗುತ್ತೆ. ಸೊ ಹಾಗಾಗಿ ನಾನು ವಿಶೇಷವಾದ ಧನ್ಯವಾದ ಡಾಕ್ಟರ್ ಮುರಳೀಧರ್ ವರ್ಮಾ ಅವರಿಗೆ ಹೇಳ್ತಾ ಇದ್ದೇನೆ. ಅಂಡ್ ರಸಿಕಿರಣ್ ಅವರೇ ಇನಿಷಿಯೇಟಿವ್ ತೆಗೆದುಕೊಂಡಿರೋದು ಈ ಕಾರ್ಯಕ್ರಮ ಮಾಡ್ಲಿಕ್ಕೆ. ಅಂಡ್ ಈ ತರದೊಂದು ನಾಲೆಜ್ ಜನರಿಗೆ ಕೊಡ್ಬೇಕಂತ ಹೇಳಿ, ಮತ್ತು ನಮ್ಮದೇ ಕರಾವಳಿಯ ಹುಡುಗ ಇವತ್ತು ಆ ಒಂದು ಕಂಪನಿಗೆ ಜಾಯಿನ್ ಆಗಿ ಇಡೀ ಇಂಡಿಯಾದಲ್ಲಿ ಆ ಒಂದು ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಹಾಸ್ಪಿಟಲ್ ಅಲ್ಲಿ ನಾವು ಹೇಳೋದಾದ್ರೆ ಇಕ್ವಿಪ್ಮೆಂಟ್ ರಿಲೇಟೆಡ್ ತುಂಬಾ ಮಲ್ಟಿ ನ್ಯಾಷನಲ್ ಕಂಪನೀಸ್ ಇದೆ, ಬೇರೆ ಬೇರೆ ರೀತಿಯ ಇದಿದೆ. ಟೆನ್ಷನ್ ಇಲ್ಲದೆ ಬೇರೆ ಏನಾದ್ರು ಒಂದು ಥಿಂಗ್ಸ್ ಮಾರಾಟ ಮಾಡಿಕೊಂಡು ಹಾಯಾಗಿರ್ಬೋದಿತ್ತು. ಬಟ್ ಇಲ್ಲಿ ಅವರು ಸ್ವಲ್ಪ ಹೊಸತನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದೊಂದು ಜಾಗೃತಿ ಆಗ್ಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ರಸಿಕಿರಣ್ ಅವರಿಗೆ ಕೂಡ ಧನ್ಯವಾದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಬಹುಶಃ ಯಾವುದೇ ಕಾರ್ಯಕ್ರಮ ಇರ್ಬೋದು, ಎಜುಕೇಟ್ ಮಾಡುವಂತ ಪ್ರಯತ್ನ ಮಾಡಬಹುದು. ಕುದುರೆಯನ್ನ ನದಿ ತನಕ ಕರ್ಕೊಂಡು ಹೋಗಿ ನಿಲ್ಲಿಸಬಹುದು, ಬಟ್ ನೀರ್ ಕುಡಿಯುವ ಕೆಲಸ ಕುದುರೆನೆ ಮಾಡ್ಬೇಕಾಗುತ್ತೆ. ಅದೇ ರೀತಿ ಡಾಕ್ಟರ್ಸ್ ಆಗ್ಲಿ ಅಥವಾ ಯಾರೇ ಹೇಳುವಂತ ಕೆಲಸ ಮಾಡಬಹುದು, ಬಟ್ ನಿಮ್ಗೆ ಆ ಒಂದು ಮೈಂಡಿಗೆ ಅದು ಇಲ್ಲ, ಈ ತರ ನಾವೊಂದು ಪ್ರಿಕಾಷನ್ ತೆಗೆದುಕೊಳ್ಬೇಕು ಅನ್ನುವಂತಹ ಚಿಂತನೆ ಯಾವಾಗ ಬರುತ್ತೆ ಆಗ ಮಾತ್ರ ನಮ್ಮ ಸೇಫ್ಟಿಯನ್ನ ನಾವೇ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅಂತಹದೊಂದು ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಕೊನೆಯದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ದೈಚಿಬಲ್ 24/7.